ಹಾಯ್ ಹಲೋ ನಮಸ್ತೆ ನಮಸ್ತೆ. ನಾನು ಪ್ರೀತಿ ರಾಹುಲ್ ಸರಿಕರ್. ನಮ್ಮ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ. ಇಂದಿನ ಭವಿಷ್ಯತ್ ಬಂದಾಗ ಅಗ್ನಿವೀರ ಮಾದರಿ ಅಗ್ನಿವೀರದ ಪ್ರಿವಿಯಸ್ ಇಯರ್ ಅಂದ್ರೆ ಹಳೆ ವೀರ ಅನ್ಕೋತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಡಿಸ್ಕಸ್ ಮಾಡ್ತೀವಿ ಅನ್ಕೋತೇನದಲ್ವಾ. ಮುಂಬರುವ ನಿಮ್ಮ ಅಗ್ನಿವೀರ ಆಗಿರ್ಬೋದು, SSGD ಆಗಿರ್ಬೋದು, ಆರ್ಮಿ ಆಗಿರ್ಬೋದು, BSF ಆಗಿರ್ಬೋದು, ಅದೆಲ್ಲ ಪ್ರತಿಯೊಂದು ಎಕ್ಸಾಮ್ ಅನ್ಕೋತಿ ಯೂಸ್ ಆಗಂತ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಅನ್ಕೋತೇನ್ರಿ ಮುಂದೆ ಎಕ್ಸಾಮ್ ಯಾವ ರೀತಿ ಕ್ವಶನ್ ಬರ್ಬೋದು, ಹೆಂಗ್ ಕ್ವಶನ್ ಬರ್ಬೋದು ಅಂತ ಗೊತ್ತಾಗುತ್ತದಲ್ವಾ. ಹೀಗಾಗಿ ಯಾರೆಲ್ಲ ನೋಡ್ರಿ ಇವಾಗ ಅಗ್ನಿವೀರ ಎಕ್ಸಾಮ್ ಬರೆಯಕ್ಕೆ ಪ್ರಯತ್ನ ಮಾಡ್ತಿದಿರಲ್ವಾ, ಅವರೆಲ್ಲ ಪ್ರತಿಯೊಬ್ಬರು ಇಂಥ ವಿಡಿಯೋಗಳು ನೋಡ್ರಿ, ಆಮೇಲೆ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡೋದಲ್ವಾ. ಬರ್ರಿ ಡೈರೆಕ್ಟ್ ಸ್ಟಾರ್ಟ್ ಮಾಡಮಂತ. ಮೊದಲನೇ ಕ್ವಶನ್ ಹೋಗಮಂತ. ಸ್ನೇಹಿತರೆ ಗೊತ್ತಿರ್ಲಿ ಅದಲ್ವಾ, ಮೊದಲನೇ ಕ್ವಶನ್ ನೋಡ್ಕೊಂತ ಹೋಗೋಣದಲ್ವಾ. ಬರ್ರಿ ಅದಲ್ವಾ. ಏನಪ್ಪ ಬಂದಾಗ ನೋಡ್ರಿ ಏನಪ್ಪ ಬಂದಾಗ ಅಗ್ನಿವೀರ ಆರ್ಮಿ ಅಂತ ಗೊತ್ತೇನ್, ಜಿಡಿ ಅಂತ ಗೊತ್ತೇನ್ರಿ. 17 ಏಪ್ರಿಲ್ 2023 ಶಿಫ್ಟ್ ಏನ್ ಗೊತ್ತೇನ್ರಿ 1 ಅದೆಲ್ಲ 24 ಆಮೇಲೆ 25 ನೋಡಿ ಅನ್ಕೋತೀನಿ. ಈಗ 23 ಸ್ವಲ್ಪ ಒಂದ್ ಸ್ಟೆಪ್ ಹಿಂಗ್ ಬಂದಿರೋದಲ್ವಾ. ನೋಡಿ ಫಸ್ಟ್ ಕ್ವಶನ್ ಏನಪ್ಪ ಬಂದಾಗ, ಕೆಳಗಿನ ಯಾವ ರಾಜನ ಅರಮನೆಯಲ್ಲಿ ಅನೇಕ ಪಂಡಿತರನ್ನು ನವರತ್ನಗಳು ಎಂದು ಅಲಂಕರಿಸಲಾಯಿತು. ಸ್ನೇಹಿತರೆ ಗೊತ್ತಿರ್ಬೇಕದಲ್ವಾ. ಎ ಕೊಟ್ಟಿದ್ದಾರೆ ಚಂದ್ರಗುಪ್ತ ಅಂತ ಕೊಟ್ಟಿದ್ದಾರೆ, 2ನೇ ಚಂದ್ರಗುಪ್ತ. ಬಿ ಕೊಟ್ಟಿದ್ದಾರ ಇವುಗಳಲ್ಲಿ ಯಾವುದೂ ಅಲ್ಲ. ಸಿ ಕೊಟ್ಟಿದ್ದಾರ ಶ್ರೀಗುಪ್ತ. ಡಿ ಕೊಟ್ಟಿದ್ದಾರ ಸಮುದ್ರಗುಪ್ತ. ಬಟ್ ಸರಿಯಾದ ಉತ್ತರವಾದ ಗೊತ್ತೇನ್ ಸ್ನೇಹಿತರೆ ಗೊತ್ತಿರ್ಲಿ, ಈ 2ನೇ ಚಂದ್ರಗುಪ್ತ ನೋಡ್ರಿ 2ನೇ ಏನ್ ಗೊತ್ತೇನ್ರಿ ಚಂದ್ರಗುಪ್ತನ ಅದಲ್ವಾ. ಏನಪ್ಪ ಅಂದ್ರ ಆತನ ಏನ್ ಗೊತ್ತೇನ್ರಿ, ಕಾಲಾವಧಿ ಏನ್ ಗೊತ್ತೇನ್ರಿ, ಪಂಡಿತರನ್ನು ಏನಂತ ಕರೀತಾರ ಗೊತ್ತೇನ್ರಿ, ನವರತ್ನಗಳು. ಯಾರತ್ನಗಳು? ನವರತ್ನಗಳು ಅಂತ ಕರಿತಿದಾರಲ್ವಾ, ಗೊತ್ತಿರ್ಲಿ. ಈಗ ನೋಡ್ರಿ ಶ್ರೀಗುಪ್ತದ ಬಂದಾಗ ಪ್ರಮುಖ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ, ಗುಪ್ತರ ಅಂತ ಬರ್ತಾರಲ್ವಾ. ನೋಡ್ರಿ ಗುಪ್ತರ ಏನ್ ಗೊತ್ತೇನ್ರಿ, ಗುಪ್ತರ ಸ್ಥಾಪಕದಿಂದ ಶ್ರೀಗುಪ್ತ. ನೋಡ್ರಿ ಈ ಗುಪ್ತರ ಏನ್ ಗೊತ್ತೇನ್ರಿ, ಪ್ರಸಿದ್ಧವಾದ ಅರಸ. ಸ್ನೇಹಿತರೆ ಗೊತ್ತಿರ್ಲಿ, ಗುಪ್ತರ ಪ್ರಸಿದ್ಧ ಏನ್ ಗೊತ್ತೇನ್ರಿ, ಪ್ರಸಿದ್ಧವಾದ ಅರಸ ಯಾರಪ್ಪ ಬಂದಾಗ ಸಮುದ್ರಗುಪ್ತ ಅದಲ್ವಾ. ಬಟ್ ನಮ್ಗಿಲ್ ನೋಡ್ರಿ ಗೊತ್ತಿರ್ಬೇಕಾದಲ್ವಾ, ನವರತ್ನಗಳಂತಕ್ಕಂತ ನೋಡದಲ್ವಾ, ಗೊತ್ತಿರ್ಲಿ ನವರತ್ನಗಳು. ಈ ನವರತ್ನಗಳಂತಕ್ಕಂತ ಏನ್ ಗೊತ್ತೇನ್ರಿ, ನವರತ್ನಗಳು ಯಾರ ಆಸ್ಥಾನದಲ್ಲಿ ಗೊತ್ತೇನೆ, 2ನೇ ಚಂದ್ರಗುಪ್ತ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಗುಪ್ತರ ಸ್ಥಾಪಕ ಶ್ರೀಗುಪ್ತ ಅದಲ್ವಾ. ನೆಕ್ಸ್ಟ್ ಬಂದಾಗ ಈ ಗುಪ್ತರ ಪ್ರಸಿದ್ಧವಾದ ಅರಸ ಸಮುದ್ರಗುಪ್ತ. ಇನ್ನೊಂದು ಗೊತ್ತಿರ್ಬೇಕ್ರಿ, ಈ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟ ಶಾಸನ ಗೊತ್ತಿರ್ಬೇಕು. ಯಾವ್ದಾಗ ಗೊತ್ತೇನ್ರಿ, ಅಲಹಾಬಾದ್. ನೋಡ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಕೇಳ್ತಿರ್ತದಲ್ವಾ. ನೋಡ್ರಿ ಅಲಹಾಬಾದ್. ಈ ಕೇಳ್ಬೋದ್ ಏನ್ ಗೊತ್ತೇನ್ರಿ, ಅಲಹಾಬಾದ್ ಏನ್ ಗೊತ್ತೇನ್ರಿ, ಅಲಹಾಬಾದ್ ಈ ಸ್ತಂಭ ಶಾಸನ ಅಂತಕ್ಕಂಥ ಯಾರಿಗೆ ಸಂಬಂಧಪಟ್ಟದ್ದು ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ಸಮುದ್ರಗುಪ್ತನಿಗೆ ಸಂಬಂಧಪಟ್ಟದ. ನೋಡ್ರಿ ಅಲಹಾಬಾದ್ ಸ್ತಂಭ ಶಾಸನ ರಚನಾಕಾರ ಗೊತ್ತಿರ್ಬೇಕು. ಯಾರಪ್ಪ ಬಂದಾಗ ರಚನಾಕಾರ ಗೊತ್ತಿರ್ಬೇಕು ಅದಲ್ವಾ, ಹರಿಶೇಣ ಅಂತಕ್ಕಂಥ. ಯಾವ ಶೇಣ ಗೊತ್ತೇನ್ರಿ, ಹರಿಶೇಣ ಅಂತಕ್ಕಂಥವ್ರು ಅದಲ್ವಾ. ಈ ಅಲಹಾಬಾದ್ ಸ್ತಂಭ ಶಾಸನ ಎಲ್ಲಿ ಕಂಡ್ ಬರ್ತದೆ ಗೊತ್ತೇನ್ರಿ, ಉತ್ತರ ಪ್ರದೇಶದ ಗೊತ್ತೇನ್ರಿ, ಅಲಹಾಬಾದ್ ಅಂತಕ್ಕಂಥ ಕಂಡ್ ಬರ್ತೈತಿ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಮತ್ತೆ ಇವ್ರೀಗ ಈ ಸಮುದ್ರಗುಪ್ತರ ಏನ್ ಗೊತ್ತೇನ್ರಿ, 1000 ಕುದುರೆಗಳ ಸಿಂಹ ಅಂತ ಕೂಡ ಕರೀತಾರದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಮುಂಬರುವ ಕೂಡ ಈ ರೀತಿ ಕ್ವಶನ್ ಆಗ್ಬೋದಲ್ವಾ. ಬರೀ ನೆಕ್ಸ್ಟ್ ಕ್ವಶನ್ ಹೋಗಮಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದಪ್ಪ ಬಂದಾಗ, ಯಮುನಾ ನದಿ ಕೆಳಗಿನ ಯಾವ ನದಿಯ ಉಪನದಿ ಅಂತ ಕ್ವಶನ್ ಕೇರ್ ನೋಡ್ರಿ ಅದಲ್ವಾ. 2ನೇ ಕ್ವಶನ್ ಏನ್ ಗೊತ್ತೇನ್ರಿ, ಯಮುನಾ ನದಿ ಯಾವ ನದಿ ಏನಪ್ಪ ಅಂದ್ರೆ, ಯಮುನಾ ನದಿ ಏನಪ್ಪ ಬಂದಾಗ ಯಾವ ನದಿಯ ಉಪನದಿ ಅಂತ ಕೊಟ್ಟಿರ ನೋಡ್ರಿ ಅದಲ್ವಾ. ಸ್ನೇಹಿತರೆ ಗೊತ್ತಿರ್ಬೇಕು, ಎ ಆಪ್ಷನ್ ಕೊಟ್ಟಿದಾರ ಸಿಂಧು ನದಿ. ಯಾವ ನದಿ ಗೊತ್ತೇನ್ರಿ, ಎ ಆಪ್ಷನ್ ಸಿಂಧು ನದಿ ಅಂತಕ್ಕಂಥದ್ದು. ಎ ಆಪ್ಷನ್ ಯಾವತ್ತು ಗೊತ್ತೇನ್ರಿ, ಸಿಂಧು ನದಿ ಅಂತಕ್ಕಂಥದ್ದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಎ ಆಪ್ಷನ್ ಸಿಂಧು ನದಿ. ಬಿ ಕೊಟ್ಟಿದ್ದಾರ ಬ್ರಹ್ಮಪುತ್ರ ಕೊಟ್ಟಿದ್ದಾರ. ಸಿ ಗಂಗಾ ನದಿ ಕೊಟ್ಟಿದ್ದಾರ. ಡಿ ಗೋದಾವರಿ ಕೊಟ್ಟಿದ್ದಾರ. ಬಟ್ ನೋಡ್ರಿ ಯಮುನಾ ನದಿ ಬಂದಾಗ ಯಾವ ನದಿ ಉಪನದಿ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದ ಪವಿತ್ರವಾದ ನದಿ ಗಂಗಾ ನದಿ. ಯಾವ ನದಿ, ಗಂಗಾ ನದಿ ಉಪನದಿ ನೋಡೋದಲ್ವಾ. ಗೊತ್ತಿರ್ಲಿ ಸ್ನೇಹಿತರೆ. ನೋಡ್ರಿ ನಮ್ಮ ಭಾರತ ದೇಶದ ಪವಿತ್ರವಾದ ನದಿ ಗಂಗಾ ನದಿ. ಗಂಗಾ ಸ್ನಾನ ತುಂಗಾಪಾನ ಅಂತ ಕರೀತಾರ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ ಸ್ನೇಹಿತರೆ. ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ, ಇವಾಗ ಈ ಗಂಗಾ ಮತ್ತೇನ್ ಗೊತ್ತೇನ್ರಿ ಯಮುನಾ. ಗಂಗಾ ಏನ್ ಗೊತ್ತೇನ್ರಿ, ಯಮುನಾ. ಮತ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಸರಸ್ವತಿ ಏನ್ ಗೊತ್ತೇನ್ರಿ, ಸರಸ್ವತಿ ಅದಲ್ವಾ. ಸರಸ್ವತಿ ಅದಲ್ವಾ. ನದಿಗಳ ಈ ತ್ರಿವೇಣಿ ಸಂಗಮ ಎಲ್ಲ ಗೊತ್ತೇನ್ರಿ, ಉತ್ತರ ಪ್ರದೇಶದ ಅಲ್ವಾ. ಉತ್ತರ ಪ್ರದೇಶದ ಏನ್ ಗೊತ್ತೇನ್ರಿ, ಪ್ರಯಾಗರಾಜ್ ಅಂತಕ್ಕಂತಲ್ಲಿ. ಯಾರಾಜ್ ಗೊತ್ತೇನ್ರಿ, ಪ್ರಯಾಗರಾಜ್ ಅಂತಕ್ಕಂತಲ್ಲಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣ ಸಂಗಮ ಗೊತ್ತೇನ್ರಿ, ಉತ್ತರ ಪ್ರದೇಶದ ಪ್ರಯಾಗರಾಜ್ದಾಗ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ಆಮೇಲೆ ನೋಡ್ರಿ ನಮ್ಮ ದಕ್ಷಿಣ ಭಾರತದ ವೃದ್ಧ ಗಂಗಾ ಅಂತ ಕರೀತಾರ ಗೊತ್ತೇನ್, ಗೋದಾವರಿ ನದಿ ಕರೀತಾರ ನೋಡ್ರಿ ಅದಲ್ವಾ. ಇದಕ್ಕೇನ್ ಗೊತ್ತೇನ್, ದಕ್ಷಿಣ ಭಾರತದ ದಕ್ಷಿಣ ಭಾರತದ ವೃದ್ಧ ಏನ್ ಗೊತ್ತೇನ್ರಿ, ವೃದ್ಧ ಅದಲ್ವಾ. ಗಂಗೆ ಅಂತ ಕರೀತಾರ ನೋಡ್ರಿ. ವೃದ್ಧ ಗಂಗೆ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ, ಪ್ರಮುಖವಾಗಿ ಗೋದಾವರಿ ನದಿ ಅಂತಕ್ಕಂಥದ್ದು ಅದಲ್ವಾ. ಇವಾಗ ಬ್ರಹ್ಮಪುತ್ರ ನದಿ ಅಂತಕ್ಕಂಥ ಕೇರ್ ಅನ್ಕೋತೀನಿ ಅದಲ್ವಾ. ಸ್ನೇಹಿತರೆ ಏನ್ ಗೊತ್ತೇನ್ರಿ, ಈ ಪ್ರಪಂಚದ ಅತಿ ದೊಡ್ಡ ಏನ್ ಗೊತ್ತೇನ, ಅತಿ ದೊಡ್ಡ ನದಿ ದ್ವೀಪ. ಯಾವ ದ್ವೀಪ ಗೊತ್ತೇನ್, ನದಿ ದ್ವೀಪ ಅಂತಕ್ಕಂಥದ್ದು ಅದಲ್ವಾ. ಸೃಷ್ಟಿ ಆಗೈತ್ ನೋಡ್ರಿ.
ಸರ್ ಅದು ಯಾವ್ದು ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಮಜುಲಿ ದ್ವೀಪ ಅಂತಕ್ಕಂಥದ್ದು ಯಾವ ದ್ವೀಪ ಗೊತ್ತೇನ್ರಿ? ಸರ್ ಮಜುಲಿ ದ್ವೀಪ ಕೇಳ್ತಿರ್ತಾರ ನೋಡ್ರಿ. ಸರ್ ಮಜುಲಿ ದ್ವೀಪ ಅಂತಕ್ಕಂಥದ್ದು ಯಾವ ನದಿ ನಿರ್ಮಿತ ಆಗ್ಯದ ಗೊತ್ತೇನ್ರಿ? ಪ್ರಮುಖವಾಗಿ ಬ್ರಹ್ಮಪುತ್ರ ನದಿ. ಮತ್ತ ಇನ್ನೊಂದೇನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ಲಿ ಸರ್ ಗಂಡು ಹೆಸರಿನಿಂದ ಕರೆಸಿಕೊಳ್ಳುವ ಏಕೈಕ ನದಿ ಯಾವ್ದಾಗ ಗೊತ್ತೇನ್? ಬ್ರಹ್ಮಪುತ್ರ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಅದಲ್ವಾ? ಇದು ನೋಡ್ರಿ, ಈ ಮಜುಲಿ ದ್ವೀಪ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಗೊತ್ತೇನ್ರಿ? ಅಸ್ಸಾಂದಾಗ ಕಂಡ್ ಬರುತ್ತೆ ನೋಡ್ರಿ. ಎಲ್ಲಿ ಕಂಡ್ ಬರ್ತದೆ ಗೊತ್ತೇನ್? ಅಸ್ಸಾಂದಾಗ ಕಂಡ್ ಬರ್ತೈತಿ. ಅದಲ್ವಾ? ಇರ್ಲಿ. ನೆಕ್ಸ್ಟ್ ಬಂದಾಗ ಸಿಂಧು ನದಿ ಬಂದಾಗ ಕೇರ್ ಅನ್ಕೋತೇನೆ. ಅದಲ್ವಾ? ಈ ಸಿಂಧು ನದಿ ಒಪ್ಪಂದ ಆಗುತ್ತೆ ನೋಡಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ. ಅದಲ್ವಾ? ನೋಡ್ ಗೊತ್ತಿಲ್ಲ, ಸಿಂಧು ನದಿಯಿಂದ ಕೆಲವು ನೋಡ್ರಿ ಪ್ರಮುಖ ನಮ್ಮ ಭಾರತ ದೇಶಕ್ಕ ಏನ್ ಗೊತ್ತೇನ್? ಹಿಂದೂಸ್ತಾನ್ ಅಂತ ಕರೆದ್ರ ಅಂತ ಹೇಳ್ತಿರ್ತಾರ. ಅದಲ್ವಾ? ಇರ್ಲಿ. ಬಟ್ ನೋಡ್ರಿ ಗೊತ್ತಿರ್ಬೇಕು, ಯಮುನಾ ನದಿ ಯಾವ ನದಿ ಉಪನದಿ ಗೊತ್ತೇನ್? ಗಂಗಾ ನದಿ. ಅದಲ್ವಾ? ಇರ್ಲಿ. ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಬಂದಾಗ ಸರ್ ಬಾರಿ 3ನೇ ಕ್ವಶನ್ ಹೋಗಮಂತ. ಪ್ರಮುಖವಾಗಿ ಗೊತ್ತಿರ್ಬೇಕು. ಮೂರನೇ ಕ್ವಶನ್, ಹರಪ್ಪವನ್ನು ಕಂಡು ಹಿಡಿದವರು ಯಾರಂತ ಕ್ವಶನ್ ಕೇಳಿದಾರ. ಅದಲ್ವಾ? ನೋಡ್ರಿ, ಹರಪ್ಪ ಒಂದೇನ್ ಗೊತ್ತೇನ್ರಿ? ಕಂಡು ಹಿಡಿದವರು ಯಾರಂತ ಕ್ವಶನ್ ಕೇಳ್ಯಾರ. ಕೊಟ್ರಿ. ಎ ಕೊಟ್ಟಿದಾರ ಏನ್ ಗೊತ್ತೇನ್ರಿ? R.D. ಬ್ಯಾನರ್ಜಿ ಅಂತ ಕೊಟ್ಟಿದಾರ. ಯಾವ ಬ್ಯಾನರ್ಜಿ ಗೊತ್ತೇನ್? ಏನ್ ಬಂದಾಗ ಸರ್ ನೋಡ್ರಿ, R.D. ಬ್ಯಾನರ್ಜಿ. ಯಾವ ಬ್ಯಾನರ್ಜಿ ಗೊತ್ತೇನ್ರಿ? ಎ. ಅದಲ್ವಾ? ಎ R.D. ಬ್ಯಾನರ್ಜಿ. ಬಿ ಕೊಟ್ಟಿದಾರ ದಯಾರಾಮ್ ಸಾಹನಿ ಅಂತಕ್ಕಂಥ ಸಾಹನಿ ಆಗ್ಯದ. ದಯಾರಾಮ್ ಸಾಹನಿ ಅಂತಕ್ಕಂಥ. ಸಿ ಎ ಓ ಹ್ಯೂಮಾ. ಡಿ ಕೊಟ್ಟಿದಾರ ಎ ವಿ ಏನ್ ಗೊತ್ತೇನ್ರಿ? ಅಲೆಕ್ಸಾಂಡರ್ ಅಂತ ಕೊಟ್ಟಿದಾರ. ಸ್ನೇಹಿತರೆ ಗೊತ್ತಿರ್ಬೇಕು. ಬಟ್ ನೋಡ್ರಿ, ಇವಾಗ ಈ ಹರಪ್ಪ ನಗರದೇನ್ ಗೊತ್ತೇನ್ರಿ? ಹರಪ್ಪನ ಬಂದಾಗ ಕಂಡು ಹಿಡಿದ ಯಾರು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕದಲ್ವಾ? ದಯಾರಾಮ್ ಏನ್ ಗೊತ್ತೇನ್ರಿ? ಸಹನಿ ಅಂತಕ್ಕಂಥದಲ್ವಾ? ದಯಾರಾಮ್ ಏನ್ ಗೊತ್ತೇನ್ರಿ? ಸಹನಿ ಅಂತಕ್ಕಂಥವ್ರು. ದಯಾರಾಮ್ ಏನ್ ಗೊತ್ತೇನ್ರಿ? ಸಹನಿ. ಇವ್ರು ಕಂಡಿದ್ದಾರೆ. ಮೇಂಜದಾರ್ ನಗರ R.D. ಬ್ಯಾನರ್ಜಿ ಅದೆಲ್ಲ ಕಂಡಿದ್ದಾರೆ ನೋಡ್ರಿ. ಎ ಓ ಹ್ಯೂಮನ್ ಬಂದಾಗ ಇವ್ರೇನ್ ಗೊತ್ತೇನ್ರಿ? INC. ಅದಲ್ವಾ? ಇಂಡಿಯನ್ ಏನ್ ಗೊತ್ತೇನ್? ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರದಲ್ವಾ? ಅಲೆಕ್ಸಾಂಡರ್ ಅದಲ್ವಾ? ಗೊತ್ತಿಲ್ಲ. ಅದ ಬಟ್ ಏನ್ ಗೊತ್ತೇನ್ರಿ? ಕೇಳ್ತಿರ್ತಾರ ನೋಡ್ರಿ. ಹರಪ್ಪ ನಗರ ಸಂಸ್ಥೆ ದಯಾರಾಮ್ ಸಾಹನಿ ಅಂತಕ್ಕಂಥದ್ದು. ಅದಲ್ವಾ? ಈಗ ಹರಪ್ಪ, ಮೇಂಜೋದಾರ ಅದಲ್ವಾ? ಅದೆಲ್ಲ ಪತ್ತೆ ಹಚ್ತಾರ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ? ನಾಗರಿಕತೆ ಹೋದಾಗ ನಮ್ಗೆ ಗೊತ್ತಾಗುತ್ತದಲ್ವಾ? ಎಸ್ ಸರ್. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ಬರೋದಲ್ವಾ ಸರ್? 4ನೇ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. 4ನೇ ಕ್ವಶನ್ ಅದಲ್ವಾ? 4ನೇ ಕ್ವಶನ್ ಯಾವ್ದಪ್ಪ ಬಂದಾಗ ಮಾರ್ಚ್ ಏನ್ ಗೊತ್ತೇನ್ರಿ? 2023ರಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಎ ಕೊಟ್ಟಿದಾರ ಮಾನಿಕ್ ಸಾ. ಬಿ ಕೊಟ್ಟಿದಾರ ಭೂಪೇಶ್ ಬಘೇಲ್. ಸಿ ಭೂಪೇಂದ್ರ ಪಟೇಲ್. ಡಿ ಜಯರಾಮ್ ಠಾಕೂರ್. ಅದಲ್ವಾ? ನೆದರ್ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಬಂದಾಗ ಭೂಪೇಂದ್ರ ಪಟೇಲ್. ಯಾವ ಪಟೇಲ್ ಗೊತ್ತೇನ್ರಿ? ಸರ್ ಅವ್ರೆಲ್ಲ ನೋಡ್ರಿ, ಸದ್ಯ ಕೂಡ ಅವ್ರ ಭೂಪೇಂದ್ರ ಗೊತ್ತೇನ್ರಿ? ಪಟೇಲ್ ಅಂತಕ್ಕಂಥ. ಯಾವ ಪಟೇಲ್ ಹೇಳ್ರಿ? ಭೂಪೇಂದ್ರ ಪಟೇಲ್ ಅಂತಕ್ಕಂಥ. ಏನ್ ಗೊತ್ತೇನ್? ಗುಜರಾತ್ ರಾಜ್ಯದ ಏನ್ ಗೊತ್ತೇನ್? ಮುಖ್ಯಮಂತ್ರಿ ಅದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇವೆಲ್ಲ ಕರೆಂಟ್ ಅಫೇರ್ಸ್ ಹಿಂಗ್ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ನಮ್ ಪ್ರತಿಯೊಬ್ಬನ್ ಗೊತ್ತೇನ್ರಿ? ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೆ ಏನ್ ಗೊತ್ತೇನ? ಭಾರತ ದೇಶದ 28 ರಾಜ್ಯಗಳು ಗೊತ್ತಿರ್ಬೇಕ್ರಿ. ಆ ರಾಜ್ಯದ ರಾಜಧಾನಿ ಗೊತ್ತಿರ್ಬೇಕು. ಅದೆಲ್ಲ ಮುಖ್ಯಮಂತ್ರಿ ಗೊತ್ತಿರ್ಬೇಕು, ರಾಜ್ಯಪಾಲರು ಗೊತ್ತಿರ್ಬೇಕು. ಅದಲ್ವಾ? ಎಕ್ಸಾಮ್ ಕೇಳ್ತಿರ್ತಾರ ನೋಡ್ರಿ. ಇಂತ ಗುಜರಾತ್ ರಾಜ್ಯದ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಗಾಂಧಿನಗರ. ಯಾವ ನಗರ ಗೊತ್ತೇನ್ರಿ? ಸರ್ ಗಾಂಧಿನಗರ ಅಂತಕ್ಕಂಥದಲ್ವಾ? ಹಳೆಯ ರಾಜಧಾನಿ ಯಾವ್ದ್ರಿ? ಹಳೆಯ ರಾಜಧಾನಿ ಬಂದಾಗ ಯಾವ್ದಪ್ಪ ಬಂದಾಗ ಅಹಮದಾಬಾದ್. ಯಾವ್ದು ಗೊತ್ತೇನ್ರಿ? ಅಹಮದಾಬಾದ್ ಅಂತಕ್ಕಂಥದಲ್ವಾ? ಅಹಮದಾಬಾದ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ? ಪ್ರಮುಖವಾಗಿ ನಮ್ಮ ಭಾರತ ದೇಶದ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಸರ್ ಅತಿ ಹೆಚ್ಚಿನ ಗೊತ್ತೇನ್ರಿ? ಕರಾವಳಿ ಗೊತ್ತೇನ್ರಿ? ಕರಾವಳಿ ಅದಲ್ವಾ? ಸರ್ ತೀರ ಹೊಂದಿರುವ ರಾಜ್ಯ ಗೊತ್ತೇನ್ರಿ? ಗುಜರಾತ್ ರಾಜ್ಯ ಅಂತಕ್ಕಂಥದ್ದು. ಅದಲ್ವಾ? ಇರ್ಲಿ. ಗುಜರಾತ್ ಬಗ್ಗೆ ಎಲ್ಲಾ ರಾಜ್ಯಗಳ ಬಗ್ಗೆ ಸಪ್ರೇಟ್ ಆಗಿ ಮಾಡಮಂತ್ರಿ. ಅದಲ್ವಾ? ಸ್ವಲ್ಪ ಶೇರ್ ಮಾಡಲ್ಲ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ. ಎಸ್ ಅದಲ್ವಾ? ನೆಕ್ಸ್ಟ್ ಬರ್ರಿ. 5ನೇ ಕ್ವಶನ್ ನೀರಜ್ ಚೋಪ್ರಾ. ನೋಡ್ರಿ, ನೀರಜ್ ಚೋಪ್ರಾ ಅವರದಲ್ವಾ? ಯಾವ ಕ್ರೀಡೆಗೆ ಸಂಬಂಧಪಟ್ಟವರು? ಅದಲ್ವಾ? ಎ ಕೊಟ್ಟಿದ್ದಾರೆ ಬಿಲ್ಲುಗಾರಿಕೆ. ಬಿ ಕೊಟ್ಟಿದ್ದಾರೆ ಜಾವ್ಲಿನ್ ಥ್ರೋದು. ಸಿ ಕುದುರೆ ಓಟ ಅಂತ ಕೊಟ್ಟಿದಾರ. ಡಿ ಏನ್ ಗೊತ್ತೇನೆ? ಕಬಡ್ಡಿ ಅಂತ ಕೊಟ್ಟಿದಾರ. ಅದಲ್ವಾ? ಗೊತ್ತಿರ್ಬೇಕು. ನೀರಜ್ ಚೋಪ್ರಾದ್ರ ನಮ್ಗೆ ಗೊತ್ತಾಗ್ಬಿಡ್ತದೆ ಏನ್ ಗೊತ್ತೇನೆ? ಯಾವ ಆಟ ಗೊತ್ತೇನೆ? ಜಾವ್ಲಿನ್ ಥ್ರೋ ಅಂತಕ್ಕಂಥದ್ದು. ನೋಡ್ರಿ, ಜಾವ್ಲಿನ್ ಜಾವ್ಲಿನ್ ಅದಲ್ವಾ? ಥ್ರೋ ಅಂತಕ್ಕಂಥ ಗೊತ್ತೇನ್ರಿ? ಸರ್ ಆಟಕ್ಕೆ ಸಂಬಂಧಪಟ್ಟ ನೋಡ್ರಿ. ಅದಲ್ವಾ? ಆಮೇಲೆ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು. 2020-21 ಏನ್ ಗೊತ್ತೇನ್? ನೀರಜ್ ಚೋಪ್ರಾ ಏನ್ ಮಾಡ್ತಾರ ಗೊತ್ತೇನ್ರಿ? ಇದೇ ಜಾವ್ಲಿನ್ ಥ್ರೋ ಆಟದ ಚಿನ್ನದ ಪದಕ ಅಂತ ಪಡ್ಕೋತಾರ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್? ಪ್ರತಿ ವರ್ಷ ಆಗಸ್ಟ್ 7ಕ್ಕೆ ಏನ್ ಗೊತ್ತೇನ್? ಆಗಸ್ಟ್ 7ಕ್ಕ ಸರ್ ಜಾವ್ಲಿನ್ ಥ್ರೋ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಯಾವ್ದು ದಿನ ಹೇಳಿ? ಜಾವ್ಲಿನ್ ಥ್ರೋ ದಿನ ಅಂತಕ್ಕಂಥದ್ದು. ಅದಲ್ಲ. ಬಟ್ ಇವಾಗ ಜಾವ್ಲಿನ್ ಥ್ರೋ ಆಟಕ್ಕೆ ಪ್ರಸಿದ್ಧ ಗೊತ್ತೇನ್? ನೀರಜ್ ಚೋಪ್ರಾ ಅಂತಕ್ಕಂಥವ್ರು. ಅದಲ್ವಾ? ಈ ಜಾವ್ಲಿನ್ ಥ್ರೋ ದಿನ ಆಟ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನ್? ಆಗಸ್ಟ್ 7. ಯಾವಾಗ ಹೇಳ್ರಿ? ಆಗಸ್ಟ್ 7 ಅದಲ್ವಾ? ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ 6ನೇ ಕ್ವಶನ್ ಹೋಗ್ಬಾರದಲ್ವಾ? 6ನೇ ಕ್ವಶನ್ ಬಂದಾಗ ನೋಡ್ರಿ, ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದ ನೋಡ್ರಿ, ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ನಡೆದ 7ನೇ ದ್ವಿಪಕ್ಷೀಯ ವಾಯು ಅಭ್ಯಾಸದ ಹೆಸರು ಏನಂತ ಕ್ವಶನ್ ಕೇಳ.
ಸರ್ ಎ ಕೊಟ್ಟಿದ್ದಾರೆ ಗರುಡ, ಬಿ ವರುಣ ಅಂತ ಕೊಟ್ಟಿದಾರ, ಸಿ ಮಿತ್ರಾರ್ಥ, ಡಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು. ಯಾವ್ದಪ್ಪ ಬಂದಾಗ ಏನ್ ಗೊತ್ತೇನ್ರಿ, ಗರುಡ ಅಂತಕ್ಕಂಥದ್ ಏನ್ ಗೊತ್ತೇನ್ರಿ. ಸರ್ ಇವಾಗ ಭಾರತ ಮತ್ತು ಫ್ರಾನ್ಸ್ ನಡುವೆ ಏನ್ ಗೊತ್ತ ಸಮರ ಭಾಷೆ ಯಾವ್ದಾದ್ರು ನಡೀತಾ ಗೊತ್ತೇನ್, ಗರುಡ ಅಂತಕ್ಕಂಥ. ಯಾವ್ದು ಹೇಳ್ರಿ, ಗರುಡ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ, ಹೇಳಮಂತೀವು ಸಪ್ರೇಟ್ ಆಗಿ ಹೇಳಮ್ರಿ, ಎಲ್ಲ ಸಪ್ರೇಟ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಏಳನೇದ್ ಬರ್ತದ ನೋಡ್ರಿ. ಏಳನೇ ಕ್ವಶನ್ ಏನಪ್ಪ ಬಂದಾಗ ಮುದೇರಾ ಸೂರ್ಯ ದೇವಾಲಯ ಎಲ್ಲಿದೆ ನೋಡ್ರಿ ಅದಲ್ವಾ. ನೋಡ್ರಿ ಮುದೇರಾ ಏನ್ ಗೊತ್ತೇನ್ರಿ, ಸೂರ್ಯ ದೇವಾಲಯ. ಯಾವ ದೇವಾಲಯ ಗೊತ್ತೇನ್, ಮುದೇರಾ ಸೂರ್ಯ ದೇವಾಲಯ ಎಲ್ಲಿದೆ ಅಂತ ಕ್ವಶನ್ ಕೇರ್ ನೋಡೋದಲ್ಲ. ಮುದೇರಾ ಸೂರ್ಯ ದೇವಾಲಯ ಒಂದು ಎ ಜಾರ್ಖಂಡ್ ಅಂತ ಕೊಟ್ಟಿದಾರ, ಬಿ ಮಧ್ಯಪ್ರದೇಶ, ಸಿ ಗುಜರಾತ್, ಡಿ ಒಡಿಸ್ಸಾ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ. ಮುದೇರಾ ಸೂರ್ಯ ದೇವಾಲಯ ಅಂತ ಬಂದಾಗ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ, ಸರಿಯಾದ ಉತ್ತರ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ, ಮುದೇರಾ ಸೂರ್ಯ ದೇವಾಲಯ ಅಂತ ಬಂದಾಗ ಗುಜರಾತ್ ರಾಜ್ಯ. ಯಾವ ರಾಜ್ಯ ಗೊತ್ತೇನ್, ಗುಜರಾತ್ ರಾಜ್ಯ ಅದಲ್ವಾ. ಮುದೇರಾ ಸೂರ್ಯ ದೇವಾಲಯ ಬರ್ತದೆ ಗುಜರಾತ್ ನ ಕಂಡು ಬರ್ತದೆ ನೋಡಿ, ಗೊತ್ತಿರ್ಲಿ ಅದಲ್ವಾ. ಆಮೇಲೆ ಸೋಮನಾಥ್ ದೇವಾಲಯ ಕೂಡ ಇಲ್ಲಿ ಬರ್ತದೆ ನೋಡೋದಲ್ವಾ, ಕೇರಳ ಸೋಮನಾಥ್ ದೇವಾಲಯ. ಇನ್ನೊಂದ್ ಮತ್ ಕೋನಾರ್ಕ್ ನ ಸೂರ್ಯ ದೇವಾಲಯ ಅಂತ ಬಂದಾಗ ಎಲ್ಲಿ ಬರ್ತದೆ ಗೊತ್ತೇನೆ, ಒಡಿಸ್ಸಾದ ಕೋನಾರ್ಕ್ ನ ಸೂರ್ಯ. ಅದಕ್ಕೆ ಒಡಿಸ್ಸಾ ಆಪ್ಷನ್ ಕೊಟ್ರೆ ನೋಡಿ. ಇಲ್ಲಿ ನೋಡ್ರಿ ಕೋನಾರ್ಕ್ ನಾಗ ಏನ್ ಗೊತ್ತೇ ಅಲ್ಲ ಬರ್ತದಲ್ವಾ. ಕೋನಾರ್ಕ್ ನ ಸೂರ್ಯ ದೇವಾಲಯ ಅಂತ ಬಂದಾಗ ಒಡಿಸ್ಸಾ ಅದಲ್ವಾ. ಗೊತ್ತಿರೋದಕ್ಕೆ ಬ್ಲಾಕ್ ಪಗೋಡೆ ಅಥವಾ ಕಪ್ಪು ಪಗೋಡೆ ಅಂತ ಕರೀತಾರೆ ನೋಡಿ. ವೈಟ್ ಪಗೋಡೆ ಪುರಿಯ ಜಗನ್ನಾಥ್ ದೇವಾಲಯ ಅದಲ್ವಾ. ಇರ್ಲಿ, ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವ್ದು ಹೇಳ್ರಿ. ಪ್ರಮುಖವಾಗಿ ಗೊತ್ತ ಅನ್ಕೋತೇನೆ, ರಾಂಚಿ ಅಂತಕ್ಕಂತ ಹೇಳ್ರಿ, ರಾಂಚಿ. ಮಧ್ಯಪ್ರದೇಶದ ರಾಜಧಾನಿ ಅಂತ ಬಂದಾಗ ಯಾವ್ದು ಹೇಳ್ರಿ, ಭೂಪಾಲ್ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗುಜರಾತ್ ರಾಜಧಾನಿ ಹೇಳದ ಅಹಮದಾಬಾದ್. ಸರ್ ಒಡಿಸ್ಸಾ ರಾಜಧಾನಿ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಸರ್, ಭುವನೇಶ್ವರ್ ಅಂತಕ್ಕಂಥ. ಯಾವ ಸರ ಗೊತ್ತೇನ್ರಿ ಸರ್, ಭುವನೇಶ್ವರ್ ಅಂತಕ್ಕಂಥ. ಯಾವ ಸ್ವರ ಗೊತ್ತೇನ್ರಿ, ಭುವನೇಶ್ವರ್ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಭುವನೇಶ್ವರ್ ಅಂತಕ್ಕಂಥ. ಯಾವ ಸ್ವರ ಗೊತ್ತೇನ್ರಿ, ಭುವನೇಶ್ವರ್ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ಇರ್ಲಿ, ನೆಕ್ಸ್ಟ್ ಕ್ವಶನ್ ಹಾಕೊಂಡ್ಬಾರ್ದಲ್ವಾ. 8ನೇ ಕ್ವಶನ್ ನೋಡ್ರಿ, ಭಾರತದ ಅತಿ ದೊಡ್ಡ ರಾಜ್ಯ ಯಾವ್ದು ಕ್ವಶನ್ ಕೇರ್. ಅಂದ್ರೆ ಗೊತ್ತಿರ್ಬೇಕು. ಎ ಕೊಟ್ಟಿದಾರ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ ಕೊಟ್ಟಿದಾರ, ಸಿ ರಾಜಸ್ಥಾನ್ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ರಿ ಸರ್ ಮಧ್ಯಪ್ರದೇಶ ಕೊಟ್ಟಿದಾರ. ಸ್ನೇಹಿತರೆ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಬಂದಾಗ ಏನ್ ಗೊತ್ತೇನ್ರಿ ಸರ್, ದೊಡ್ಡದಂದ್ರೆ ವಿಸ್ತೀರ್ಣದಾಗ ರೀ ಸ್ನೇಹಿತರೆ ಅದಲ್ವಾ. ಸರ್ ನಮ್ ಭಾರತ ದೇಶ ನೋಡ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ ಸರ್. ಅತಿ ದೊಡ್ಡ ರಾಜ್ಯ ಅಂದ್ರೂ ಒಂದೇ, ವಿಸ್ತೀರ್ಣದಾಗ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಅತಿ ಜನಸಂಖ್ಯೆ ಹೊಂದಿರೋ ವಿಸ್ತೀರ್ಣ ಬಂದಾಗ ರಾಜಸ್ಥಾನ ಇದೆ ಅದಲ್ವಾ. ಸರ್ ಜನಸಂಖ್ಯೆ ಬಂದಾಗ ಉತ್ತರ ಪ್ರದೇಶ ಅದಲ್ವಾ. ಇದು ಏನ್ ಗೊತ್ತೇನ್ರಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯದ ಬಂದಾಗ ಪ್ರಮುಖ ಉತ್ತರ ಪ್ರದೇಶ ಅದಲ್ವಾ. ವಿಸ್ತೀರ್ಣ ಅಥವಾ ದೊಡ್ಡದ್ ಬಂದಾಗ ಯಾವ್ದು ಬರ್ತದೆ ಗೊತ್ತೇನ್ರಿ, ರಾಜಸ್ಥಾನದಲ್ವಾ. ನಂತರ ಬಂದಾಗ ಪ್ರಮುಖ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಮಹಾರಾಷ್ಟ್ರ ಅದಲ್ವಾ. ಸರ್ ನೋಡ್ರಿ ಅತಿ ಹೆಚ್ಚು ಏನ್ ಗೊತ್ತೇನ್ರಿ, ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯದ ಬಂದಾಗ ಯಾವ್ದಾಗ ಗೊತ್ತೇನ್ರಿ, ಪ್ರಮುಖವಾಗಿ ಸರ್ ಮಧ್ಯಪ್ರದೇಶ ಅಂತಕ್ಕಂಥದ್ದು. ರಾಜಸ್ಥಾನ ರಾಜಧಾನಿ ಯಾವ್ದ್ರಿ, ಜೈಪುರ್ ಅಂತ ಕರೀತಾರ ನೋಡೋದಲ್ವಾ. ಮತ್ತ ಪಿಂಕ್ ಸಿಟಿ ಅಂತ ಕರೀತಾರ ನೋಡ್ರಿ. ಯಾವ ಸಿಟಿ ಗೊತ್ತೇನ್ರಿ, ಪಿಂಕ್ ಸಿಟಿ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಇರ್ಲಿ, ವಿಸ್ತೀರ್ಣದಾಗ ಅಂತ ಬಂದಾಗ ಅದು ಬರ್ತದೆ ನೋಡ್ರಿ. ಜನಸಂಖ್ಯೆ ಬಂದಾಗ ಉತ್ತರ ಪ್ರದೇಶ. ಸರ್ ನಂತರ ಬಂದಾಗ ಅತಿ ಸಾಕ್ಷರತೆ ಹೊಂದಿರೋದು ಗೊತ್ತೇನ್ರಿ, ಕೇರಳ ರಾಜ್ಯ. ಸಾಕ್ಷರತೆ ಹೊಂದಿರುವ ರಾಜ್ಯದ ಬಂದಾಗ ಯಾವ್ದು ಬರ್ತದೆ ಗೊತ್ತೇನ್ರಿ, ಕೇರಳ ರಾಜ್ಯ ಬರ್ತೈತದಲ್ವಾ. ಗೊತ್ತಿರ್ಬೇಕದಲ್ವಾ. ಇವಾಗ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ, ಅತಿ ಹೆಚ್ಚು ಏಲಕ್ಕಿ ಬೆಳೆಯುವ ರಾಜ್ಯ ಕೇರಳ ರಾಜ್ಯ ಅದಲ್ವಾ. ಅತಿ ಹೆಚ್ಚು ಆನೆಗಳು ಹೊಂದಿರುವ ರಾಜ್ಯ ಕರ್ನಾಟಕ ರಾಜ್ಯ, ಹುಲಿಗಳು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಸಿಂಹಗಳು ಹೊಂದಿರುವ ರಾಜ್ಯ ಯಾವ್ದು ಹೇಳ್ರಿ. ಸಿಂಹನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಗುಜರಾತ್ ರಾಜ್ಯ. ಯಾವ ರಾಜ್ಯ ಹೇಳ್ರಿ, ಗುಜರಾತ್ ರಾಜ್ಯ. ಎಸ್ ಬರ್ಬರ್ ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 9ನೇ ಕ್ವಶನ್ ಹೋಗಮಂತ. ಸರ್ 9ನೇ ಕ್ವಶನ್ ಕೊಟ್ಟಿದಾರ ಏನಪ್ಪ ಬಂದಾಗ ನೋಡ್ರಿ, 1800 ಏನ್ ಗೊತ್ತೇನ್ರಿ, 1857ರ ಪ್ರಸಿದ್ಧ ಬಂಡಾಯದಲ್ಲಿ ಮಂಗಲ್ ಪಾಂಡೆ ಯಾವ ಪಡೆಯ ಭಾಗವಾಗಿದ್ದರು. ಇದರ ಕೇಳಿರದಲ್ವಾ. 1857ರ ಪ್ರಸಿದ್ಧ ಬಂಡಾಯದಲ್ಲಿ ಮಂಗಲ್ ಪಾಂಡೆ ಯಾವ ಪಡೆಯ ಭಾಗವಾಗಿದ್ದರು. ಸ್ನೇಹಿತರೆ ಗೊತ್ತಿರ್ಬೇಕು. ಎ ಕೊಟ್ಟಿದಾರ. ಏನಪ್ಪ ಬಂದಾಗ 34 ಇನ್ಸೆಂಟಿವ್ ಅದಲ್ಲ. ನೆಕ್ಸ್ಟ್ 2ನೇ ಲ್ಯಾನ್ಸರ್, ಸಿ 10ನೇ ನೇಟಿವ್ ಇನ್ಫೆಂಟ್ರಿ ಅದಲ್ವಾ. 34ನೇ ಆರ್ಟಿಲರಿ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕು ಅಂತ ಗೊತ್ತೇನ್ರಿ ಸರ್. 34 ಏನ್ ಗೊತ್ತೇನ್, ನೇಟಿವ್ ಇನ್ಸೆಂಟಿ ಅಂತಕ್ಕಂಥ ಇನ್ಫಿನೆಂಟ್ರಿ ಅಂತಕ್ಕಂಥ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಇವಾಗ ಏನ್ ಗೊತ್ತೇನ್, ನಮ್ಮ ಭಾರತ ದೇಶದ ಸರ್ ಇವಾಗ ಮೊಟ್ಟ ಮೊದಲು ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗಿದೆ ಅಂತ ಗೊತ್ತೇನೆ 1857 ಅದಲ್ವಾ. ಸರ್ ಏನ್ ಗೊತ್ತೇನೆ, ಮೇ 10ಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಎಲ್ಲಿ ಗೊತ್ತೇನೆ, ಉತ್ತರ ಪ್ರದೇಶದ ಸರ್ ಮೀರತ್ ಅಂತಕ್ಕಂಥ. ಯಾರತ್ ಗೊತ್ತೇನ್ರಿ, ಮೀರತ್ ಅಂತಕ್ಕಂಥದಲ್ವಾ. ಸರ್ ಮಂಗಲ್ ಪಾಂಡ್ಯ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಮಂಗಲ್ ಪಾಂಡ್ಯ ಅವರು. ಈ ಪ್ರಮುಖ ಇವ್ರು ತಿರಸ್ಕಾರ ಮಾಡ್ತಾರೆ. ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಆಕ್ಚುಲಿ ಬ್ರಿಟಿಷ್ ಏನ್ ಮಾಡ್ತಾರ ಗೊತ್ತೇನ್, ಬಂದೂಕ್ ತೊಗೊಂಬರ್ತಾರ ನೋಡ್ರಿ. ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಬಂದೂಕ್ ತೊಗೊಂಬರ್ತಾರ. ಅದ್ರಾಗ ಏನ್ ಗೊತ್ತೇನ್, ಗೋಮತ್ ಏನ್ ಗೊತ್ತೇನ್, ಹಂದಿಯ ಮಾಂಸ ಅಂತಕ್ಕಂಥ ಬಳಸ್ತಿರ. ಅದೇ ನಮ್ ಭಾರತೀಯರು ಏನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರ ಅದಲ್ವಾ. ಈ ಪಡೆದಾಗ ಬಂಡ್ಯಾದಾಗ ಮೀನ್ ಆಕ್ಟಿವ್ ಆಗಿದ್ದಾರದಲ್ವಾ. ಗೊತ್ತಿರ್ಲಿ. ಇರ್ಲಿ,
ನೆಕ್ಸ್ಟ್ ಬಂದಾಗ 10ನೇ ಪ್ರಶ್ನೆ ಹೋಗಂಬಾರದಲ್ವಾ. 10ನೇ ಪ್ರಶ್ನೆ ಕ್ವಶನ್ ನೋಡ್ರಿ, ಪಿಂಗ್ ಪಾಂಗ್ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ನೋಡ್ರಿ, ಪಿಂಗ್ ಪಾಂಗ್ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ ಅಂತ ನೋಡೋದಲ್ವಾ. ಈ ಕ್ರೀಡೆ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಿರ್ತಾರದಲ್ವಾ. ನೋಡ್ರಿ, ಆ ಎ ಕೊಟ್ಟಿದಾರ ಬ್ಯಾಡ್ಮಿಂಟನ್ ಕೊಟ್ಟಿದಾರ, ಬಿ ಟೇಬಲ್ ಟೆನ್ನಿಸ್, ಸಿ ಜೂಡೋ, ಸಿ ತ್ರೈ ಪಾಂಡು ಅದಲ್ವಾ. ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ, ಬಟ್ ಅಲ್ಲ ಸರಿಯಾದ ಉತ್ತರದ ಬಂದಾಗ ಏನ್ ಗೊತ್ತೇನ್ರಿ, ಬಿ ಆಗಿರುತ್ತೆ ನೋಡ್ರಿ, ಟೇಬಲ್ ಟೆನ್ನಿಸ್ ಅದಲ್ವಾ. ನೋಡ್ರಿ, ಪಿಂಗ್ ಪಾಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದ ಬಂದಾಗ ಟೇಬಲ್ ಟೆನ್ನಿಸ್, ಟೆನ್ನಿಸ್ ಟೇಬಲ್ ಟೆನ್ನಿಸ್ ಅದಲ್ವಾ. ಗೊತ್ತಿರ್ಲಿ, ಟಿ ಅಂತಾರ ನೋಡ್ರಿ ಅದಲ್ವಾ. ಶಾರ್ಟ್ ಕಟ್ ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಪ್ರಶ್ನೆ ಏನ್ ಗೊತ್ತೇನ್ರಿ, 11ಕ್ಕೆ ಹೋಗ್ಬಾರದಲ್ವಾ. 11ನೇ ಕ್ವಶನ್, ನೆಕ್ಸ್ಟ್ ಕ್ವಶನ್ ಅದಲ್ವಾ. ನೋಡ್ರಿ, ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಕೆ ಮಾಡಲಾಯಿತು ನೋಡ್ರಿ. ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಕೆ ಮಾಡಿದ್ರು? ಎ 59ನೇದು, ಬಿ 61ನೇದು, ಸಿ 62, ಡಿ 60. ಸ್ನೇಹಿತರೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ನೋಡ್ರಿ. ಏನಪ್ಪ ಬಂದಾಗ 61ನೇ ತಿದ್ದುಪಡಿಯ ಮೂಲಕ ನೋಡ್ರಿ. ಎಷ್ಟನೇ ತಿದ್ದುಪಡಿಯ ಮೂಲಕ ಮಾಡ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರಬೇಕು, ಮತದಾನದ ವಯೋಮಿತಿ ಅಂತಕ್ಕಂಥದ್ದು ಸಂವಿಧಾನದ ನಮ್ಮ ಪ್ರೀತಿ ಭಾರತ ಸಂವಿಧಾನ ಗೊತ್ತಿಲ್ಲ 61ನೇ ತಿದ್ದುಪಡಿ ಮೂಲಕ ಮಾಡ್ತಾರೆ. ಅದೆಲ್ಲ ಇಂಥವೆಲ್ಲ ಮಿಸ್ ಮಾಡಂಗಿಲ್ಲ ನಮ್ಮ ಹುಡುಗರಿಗೆ. ಆಲ್ಮೋಸ್ಟ್ ಎಲ್ಲ ಬರೀತಾರೆ, ಕ್ಲಾಸ್ ಎಲ್ಲ ಆಗಿರ್ತಾವ ಆಫ್ಲೈನ್ ಕ್ಲಾಸ್ ಅದಲ್ವಾ. ನೋಡ್ರಿ, ಗೊತ್ತಿರ್ಲಿ. ಏನ್ ಗೊತ್ತೇನ್ರಿ, ಯಾವಾಗ ಮಾಡ್ತಾರಪ್ಪ ಬಂದಾಗ 1988, 1900 ಏನ್ ಗೊತ್ತೇನ್ರಿ ಸರ್, 89ಕ್ಕೆ ಏನ್ ಗೊತ್ತೇನ್ರಿ ಸಂವಿಧಾನದ ಏನ್ ಗೊತ್ತೇನ್ 61ನೇ ತಿದ್ದುಪಡಿಯ ಮೂಲಕ ಮಾಡ್ತಾರ. ಎಂದರೆ ಗೊತ್ತಿರ್ಬೇಕು ಯಾರು ಮಾಡ್ತಾರಪ್ಪ ಬಂದಾಗ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನ ಮಂತ್ರಿ ಅಂತ ಗೊತ್ತೇನ್ರಿ, ರಾಜೀವ್ ಗಾಂಧಿ ಮಾಡ್ತಾರ ನೋಡ್ರಿ. ಯಾವ ಗಾಂಧಿ ಗೊತ್ತೇನ್ರಿ ಸರ್? ರಾಜೀವ್ ಗಾಂಧಿ ಅವ್ರು ಮಾಡ್ತಾರದಲ್ವ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ದೇಶ ಕಂಡ ಅಪರೂಪದ ಪ್ರಧಾನ ಮಂತ್ರಿ, ನಮ್ಮ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವ್ರು ಮಾಡಿರ್ತಾರ ನೋಡ್ರಿ ಅದಲ್ವಾ. ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅದಲ್ವಾ. ಇರ್ಲಿ. ನೆಕ್ಸ್ಟ್ ಬಂದಾಗ ಮತದಾನ ಬಂದಾಗ ನೋಡ್ರಿ, ಗೊತ್ತಿರ್ಬೇಕು ನಮ್ಮ ಭಾರತ ದೇಶದಲ್ಲಿ ಸರ್ ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿದ ವ್ಯಕ್ತಿ ಗೊತ್ತೇನ್ರಿ? ಶ್ಯಾಮ್ ಏನ್ ಗೊತ್ತೇನ್ರಿ ಅದಲ್ವಾ. ಶ್ಯಾಮ್ ಶರಣ್ ನೇಗಿ ಅಂತಕ್ಕಂಥ, ಯಾವ ಶರಣಿಗೆ ಗೊತ್ತೇನ್ರಿ? ಶ್ಯಾಮ್ ಶರಣ್ ಅದಲ್ವಾ. ಶ್ಯಾಮ್ ಶರಣ್ ನೇಗಿ ಅಂತಕ್ಕಂಥದ್ದಲ್ವಾ, ನೇಗಿ ಅಂತಕ್ಕಂಥ ಮಾಡ್ತಾರ. ಇರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಈಗ ನೋಡ್ರಿ, ನಿಮ್ ದೇಶಗಳು ಕೇಳ್ತಾರ ಅಂತ ಹೇಳ್ತೀನಿ. ಅದಕ್ಕೆ ದೇಶಗಳು ಕೇಳಾರ ನೋಡಲ್ಲ, ಈ ಮುಂದ ಎಕ್ಸಾಮ್ದಾಗ ಮಿಸ್ ಮಾಡಬೇಡ್ರ ಅದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 12ನೇ ಕ್ವಶನ್ ಬಂದಾಗ ಥೈಲ್ಯಾಂಡ್ ನೋಡ್ರಿ. ಥೈಲ್ಯಾಂಡ್ ದೇಶದ ಬಂದಾಗ ರಾಜಧಾನಿ ಯಾವ ಧಾನಿ ಗೊತ್ತೇನ್ರಿ? ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವ ಕ್ವಶನ್ ಕೇಳ. ಎ ಕೊಟ್ಟಿದಾರ ಬ್ಯಾಂಕಾಕ್, ಬಿ ಲೋಮ್ ಅಂತ ಕೊಟ್ಟಿದಾರ, ಸಿ ದುಶ್ಯಾಂಬೆ ಅಂತ ಕೊಟ್ಟಿದಾರ, ಡಿ ಡೊಡೋಮೋ ಅಂತ ಕೊಟ್ಟಿದಾರ. ಗೊತ್ತಿರ್ಬೇಕು ಥೈಲ್ಯಾಂಡ್ ದೇಶ ರಾಜಧಾನಿ ಯಾವ್ದು ಬಂದಾಗ ಸರಿಯಾದ ಉತ್ತರ ಎ ಐತಿ, ಬ್ಯಾಂಕಾಕ್. ಬ್ಯಾಂಕಾಕ್ ನೋಡ್ರಿ, ಅವ್ರು ಎಲ್ಲಿ ಹೋಗಿ ತಿಳ್ಕೊಡ್ರಿ. ಆ ದೇಶ ಗೊತ್ತಿರ್ಬೇಕು, ಆ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಕರೆನ್ಸಿ ಗೊತ್ತಿರ್ಬೇಕು. ಯಾವ ದೇಶ ತಿಳ್ಕೊಡ್ರಿ, ಆ ದೇಶದ ರಾಜಧಾನಿ ಕರೆನ್ಸಿ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ. ಥೈಲ್ಯಾಂಡ್ ದೇಶ ರಾಜಧಾನಿ ಬ್ಯಾಂಕಾಕ್, ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಬಹತ್ ಅಂತಕ್ಕಂಥ. ಯಾವ ಹೇಳ್ರಿ? ಬಹತ್. ಅದರ ನಮ್ದು ಆಜು ಬಾಜು ಮಿತ್ರ ಗಡಿ ರಾಷ್ಟ್ರಗಳೆಲ್ಲ ನಮ್ಗೆ ಗೊತ್ತಿರ್ಬೇಕು ನೋಡೋದಲ್ವಾ. ಇರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗ್ ಬರೋದಲ್ವಾ. 13ನೇ ಕ್ವಶನ್ ರೀ, 13th ಕ್ವಶನ್ ಅದಲ್ವಾ. ಬರ್ರಿ. ಮಾರ್ಚ್ 2023ರಲ್ಲಿ ಭಾರತದ ಗೃಹ ಸಚಿವರು ಯಾರಾಗಿದ್ದರು? ಮಾರ್ಚ್ ನೋಡ್ರಿ 2023ರಲ್ಲಿ ಭಾರತದ ಗೃಹ ಸಚಿವರು ಯಾರಂತ ಕ್ವಶನ್ ಕೇಳ. ಎ ನರೇಂದ್ರ ಮೋದಿ ಅವರು, ಬಿ ಅಮಿತ್ ಶಾ ಅವರು, ಸಿ ರಾಜನಾಥ್ ಸಿಂಗ್, ಡಿ ಯೋಗಿ ಆದಿತ್ಯನಾಥ್. ಸ್ನೇಹಿತರೆ ಗೊತ್ತಿರ್ಬೇಕು, ನಿಮ್ಗೆ ಗೊತ್ತಿರೋ ಅನ್ಕೋತೀನ್ರಿ. ಯಾರಪ್ಪ ಬಂದಾಗ ಅಮಿತ್ ಶಾ ಅವ್ರ ಅದಾರ ನೋಡೋದಲ್ವಾ. ನೋಡ್ರಿ, ಯಾರ ಹೇಳ್ರಿ? ಅಮಿತ್ ಶಾ. ಭಾರತದ ಏನ್ ಗೊತ್ತಿ ಮಾರ್ಚ್ 23 ಈ ಪ್ರೆಸೆಂಟ್ ಕೂಡ ಅವರೆಲ್ಲ ಸ್ನೇಹಿತರೆ. ಈಗ 2026 ಕೂಡ ಏನ್ ಗೊತ್ತೇನ್ರಿ ಗೃಹ ಸಚಿವರು ಗೊತ್ತೇ ಅಮಿತ್ ಶಾ. ಇನ್ನೊಂದೇನ್ ಗೊತ್ತೇನ್ರಿ, ಇವಾಗ ಏನ್ ಗೊತ್ತೇನ್ರಿ ಅತಿ ದೀರ್ಘಾವಧಿ ಏನ್ ಗೊತ್ತೇನ್ ಗೃಹ ಸಚಿವ. ನೋಡ್ರಿ, ಅತಿ ದೀರ್ಘಾವಧಿ ಏನ್ ಗೊತ್ತೇನ್ರಿ ಗೃಹ ಸಚಿವರಾಗಿರ. ಯಾರು ಗೊತ್ತಪ್ಪ ಬಂದಾಗ ಇವರೇ ಯಾರಪ್ಪ ಅಂದ್ರ ಅಮಿತ್ ಶಾ ಅವ್ರು. ಮುಂಚೆ ಯಾರಪ್ಪ ಬಂದಾಗ ಇವ್ರಿದ್ರು, ಯಾರು ಹೇಳ್ರಿ? ಪ್ರಮುಖವಾಗಿ ಯಾರಪ್ಪ ಅಂದಾರ LK ಅಡ್ವಾಣಿ. ಇವ್ರಿಗಿಂತ ಮುಂಚೆ ದೀರ್ಘಾವಧಿ ಅಂತ ಬಂದಾಗ ಲೋಕಸಭೆಯ ಆಮೇಲೆ ಗೃಹ ಸಚಿವರಾಗಿದ್ರು ಯಾರಪ್ಪ? LK ಅಡ್ವಾಣಿ ಅವರು. LK ಅಡ್ವಾಣಿ ಅವ್ರಿಗೆ ಸರಿ ಹೊಡೆದ ಗೊತ್ತೇನ್ರಿ ಅಮಿತ್ ಶಾ ಅವ್ರು ಅದಲ್ವಾ. ಇಲ್ಲಿ ನರೇಂದ್ರ ಮೋದಿ ಅವರು ಏನ್ ನಿಮ್ಗೆ ಗೊತ್ತಿಲ್ಲ, ಭಾರತ ದೇಶದ ಪ್ರಸ್ತುತ ಪ್ರಧಾನಮಂತ್ರಿ. ಯಾವ ಮಂತ್ರಿ? ಪ್ರಧಾನಮಂತ್ರಿ ರೀ. ರಾಜನಾಥ್ ಸಿಂಗ್ ಅಂತ ಬಂದಾಗ ರಕ್ಷಣಾ ಸಚಿವರು. ಯಾವ ಸಚಿವರು ಹೇಳ್ರಿ? ರಕ್ಷಣಾ ಸಚಿವರು. ಸರ್ ಯೋಗಿ ಆದಿತ್ಯನಾಥ್ ಬಂದಾಗ ಇವ್ರನ್ ಗೊತ್ತೇನು? ಉತ್ತರ ಪ್ರದೇಶ ಗೊತ್ತೇನು? ಉತ್ತರ ಪ್ರದೇಶದ ಸರ್ ಮುಖ್ಯಮಂತ್ರಿ CM ಅಂತ ಕರೀತಾರ ನೋಡ್ರಿ, CM ಅಂತಕ್ಕಂಥವ್ರು ಅದಲ್ವಾ. ಇರ್ಲಿ. ನೆಕ್ಸ್ಟ್ ಬಂದಾಗ 14ನೇ ಕ್ವಶನ್ ನೋಡ್ರಿ, ಪೋರ್ಚುಗೀಸ ಅನ್ವೇಷಕ ವಾಸ್ಕೋಡ ಗಾಮ ಭಾರತಕ್ಕೆ ಯಾವ ವರ್ಷ ಬಂದನು ಅದಲ್ವಾ. ಇಂಥವೆಲ್ಲ ಮಿಸ್ ಆಗಿಲ್ಲ ನೋಡ್ರಿ. ಆಲ್ಮೋಸ್ಟ್ ನಮ್ದ ಕವರ್ ಕ್ಲಾಸ್ ನ ಕವರ್ ಆಗ್ತಾವ ಅದಲ್ವಾ. ಎಕ್ಸಾಮ್ ಬಹಳ ಈಜಿ ಇರುತ್ತೆ, ನೀವು ಕ್ಲಿಯರ್ ಮಾಡ್ಕೋದಾರ. ಟೆನ್ಷನ್ ಬಿಡ್ರಿ, ಎಕ್ಸಾಮ್ ಬಗ್ಗೆ ಟೆನ್ಷನ್ ಬಿಡೋದಲ್ವಾ. ನೋಡ್ರಿ ನೆಕ್ಸ್ಟ್
ಪೋರ್ಚುಗೀಸ್ ಅನ್ವೇಷಕ ವಾಸ್ಕೋಡಿಗಾಮ ಭಾರತಕ್ಕೆ ಯಾವ ವರ್ಷ ಒಂದು ಕ್ವಶನ್ ಕೇಳ ಸರ್ ಎ 1496, ಬಿ 1498, ಸಿ 1495, ಬಿ 1491 ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರ್ಬೇಕು ಸರಿಯಾದ ಉತ್ತರ ಬಂದಾಗ ಪ್ರಮುಖ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. 1498 ಬರ್ತಾರ ನೋಡ್ರಿ. ಯಾವಾಗ ಬರ್ತಾರ ಗೊತ್ತೇನ 1400 ಸರ್ 98 ಗೊತ್ತೇನಿ. ಮೇ ಏನ್ ಗೊತ್ತೇನ್ರಿ ಸರ್? ಮೇ ಏನ್ ಗೊತ್ತೇನಿ? ಮೇ 17 ಹುಡುಗರು ವಾರಕ್ಕೆ ಸತಿ ಹೇಳ್ತಾರ. ಮತ್ ಮೇ 17 ಏನ್ ಗೊತ್ತೇನಿ? ವಾರ ಏನ್ ಗೊತ್ತೇನಿ? ವಾರ ಸರ್ ಮಂಗಳವಾರ. ಯಾವಾರ ಗೊತ್ತೇನ್ರಿ ಸರ್? ಮಂಗಳವಾರ ಬರ್ತಾರ ನೋಡೋದಲ್ವಾ. ಎಲ್ ಬರ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್. ನೋಡಿ ಕೇಳೋದೇನ್ ಗೊತ್ತೇನ್ರಿ? ಕೇಳೋದೇನ್ ಗೊತ್ತೇನ್ರಿ ಸರ್? ಕಲ್ಲಿಕೋಟೆ. ಯಾವ ಕೋಟೆ? ಕಲ್ಲಿಕೋಟೆ. ಅಥವಾ ನೋಡ್ರಿ ಕಲ್ಲಿಕೋಟೆ ಅಂತ ಒಂದೇ, ಅಥವಾ ನೋಡ್ರಿ ಕ್ಯಾಲಿಕಟ್ ಅಂತ ಕೂಡ ಕರೀತಾರ. ಅಥವಾ ಇನ್ನೊಂದ್ ಗೊತ್ತಿರ್ಬೇಕು ಸರ್ ಕಪ್ಪಾಡ್ ಅಂತ ಕೂಡ ಕರೀತಾರ. ಗೊತ್ತೇನ್ರಿ ಕಪ್ಪಾಡ್ ಅಂತಕ್ಕಂಥದಲ್ವಾ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ವಾಸ್ಕೋಡಿಗಾಮ ಅಂತಕ್ಕ 1498 ಮೇ 17 ವಾರ ಮಂಗಳವಾರ. ಎಲ್ ಗೊತ್ತೇನ್ರಿ? ಕೇರಳ ರಾಜ್ಯದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಬಂದ ನೋಡ್ರಿ ಅದಲ್ವಾ. ಈಗ ವಾಸ್ಕೋಡಿಗಾಮ ಬಂದನಲ್ರಿ, ಎದ್ರಾಗ ಬಂದನ್ ಹೇಳ್ರಿ? ಹಡಗಿನ ಬಂದನದಲ್ವಾ. ವಾಸ್ಕೋಡಿಗಾಮ ಗೊತ್ತು ಪ್ರಮುಖವಾಗಿ ಹಡಗಿನಲ್ಲಿ ಬರ್ತದಲ್ವಾ. ಈಗ ವಾಸ್ಕೋಡಿಗಾಮನ ಹಡಗಿನ ಹೆಸರೇನ್ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತು ಅನ್ಕೋತೇನೆ ಅದಲ್ವಾ. ಗೊತ್ತಿರ್ಬೇಕೇನ್ ಗೊತ್ತೇನ್ರಿ? ಸಾವು ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ವಾಸ್ಕೋಡಿಗಾಮ ಹಡಗಿನ ಹೆಸರು ಗೊತ್ತಿರ್ಬೇಕು. ಸಾವು ಏನ್ ಗೊತ್ತೇನೆ? ಸಾವು ಅದಲ್ವಾ. ಸರ್ ಗ್ಯಾಬ್ರಿಯಲ್ ಅಂತಕ್ಕಂಥ ನೋಡ್ರಿ. ಯಾಕೆ ಸಾವು ಗ್ಯಾಬ್ರಿಯಲ್ ಅಂತಕ್ಕಂಥದ್ದು ಅದಲ್ವಾ. ಇರ್ಲಿ ಸರ್. ಭಾರತಕ್ಕೆ ಏನ್ ಗೊತ್ತೇನ್ರಿ ಬಂದ ಪೋರ್ಚುಗೀಸರ್ ಮೊದಲ ವೈಸರ ಏನ್ ಬಂದಾಗ ಯಾರು ಗೊತ್ತೇನ್ರಿ? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತದಲ್ಲಿ ಪೋರ್ಚುಗೀಸರ್ ನಿಜವಾದ ಏನ್ ಗೊತ್ತ ಸ್ಥಾಪಕ ಬಂದಾಗ ಯಾರು ಗೊತ್ತೇನ್ರಿ? ಅಲ್ಬು ಕರ್ಕ್ ಅಂತಕ್ಕಂಥ. ಯಾರು ಗೊತ್ತೇನ್ರಿ? ಅಲ್ಬು ಅದಲ್ವಾ ಸರ್ ಕರ್ಕ್ ಅಂತಕ್ಕಂಥ ನೋಡಿ. ಅಲ್ಬು ಏನ್ ಗೊತ್ತೇನ್ರಿ? ಕರ್ಕ್ ಅಂತಕ್ಕಂಥದ್ದು. ಇರ್ಲಿ ಇವ್ರ ಹಿಂಗೆ ಯಾವಕ್ಕೆ ಮಾಡ್ಕೋತ ಬರ್ತಾರ ಗೊತ್ತೇನ್? ನಿಮ್ಮ ಪ್ರೀತಿಯ ಕನಸಿನ ರಾಜ್ಯ ಗೋವಾ ಕೂಡ ಬರ್ತಾರ ನೋಡ್ರಿ. ಯಾವಾಗ ಗೋವಾ ಯಾವಾಗ ವಶಪಡಿಸ್ಕೊತಾರ ಗೊತ್ತೇನ್ರಿ? 1510 ಏನ್ ಗೊತ್ತೇನ್? ಬಿಜಾಪುರದ ಆದಿಲ್ಸೇಗಳಿಂದ ವಶಪಡಿಸ್ಕೊತಾರ ನೋಡ್ರಿ ಅದಲ್ವಾ. ಇರ್ಲಿ ಮೊದಲು ಬಂದಾರ ಅವ್ರೇ ಮತ್ರಿ ಸರ್ ಕೊನೆ ಹೋದರ್ವಿ ಅವ್ರಿ. ನೆಕ್ಸ್ಟ್ ಬರ್ರಿ 15ನೇ ಕ್ವಶನ್. 15ನೇ ಕ್ವಶನ್ ನೋಡ್ರಿ. ಚಂದ್ರಯಾನ 2 ಅದಲ್ವಾ ರೋವರ್ ನೋಡ್ರಿ. ಚಂದ್ರಯಾನ ಏನ್ ಗೊತ್ತೇನ್ರಿ? 2 ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಅದಲ್ವಾ ನೋಡ್ರಿ. ಚಂದ್ರಯಾನ ಏನಪ್ಪ ಅಂದಾಗ ಚಂದ್ರಯಾನ ಗೊತ್ತ. ಚಂದ್ರಯಾನ 2 ರೋವರ್ ಹೆಸರೇನು ಅದಲ್ವಾ. ಚಂದ್ರಯಾನ 2 ಮಾಡಿದಾರಲ್ರಿ. ಆ ರೋವರ್ ಹೆಸರೇನು ಕ್ವಶನ್ ಕೇಳ. ಎ ಪ್ರಜ್ಞಾನ, ಬಿ ವ್ಯೋಮ ಮಿತ್ರ, ಸಿ ವಿಕ್ರಮ, ಡಿ ಏನ್ ಗೊತ್ತೇನ್ರಿ? ಆರ್ಬಿಟರ್ ಅಂತ ಕೊಟ್ಟಿದಾರ. ಅಂದ್ರೆ ಗೊತ್ತಿರ್ಬೇಕು 15 ಏನಪ್ಪ ಬಂದಾಗ ಪ್ರಜ್ಞಾನ ಅಂತಕ್ಕಂಥ ನೋಡ್ರ ಹೇಳ್ರಿ. ಪ್ರಜ್ಞಾನ ಅಂತಕ್ಕಂಥದಲ್ವಾ ಸರ್. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ. ಚಂದ್ರಯಾನ 2 ಟೋಟಲ್ 3 ಬಾರಿ ಮಾಡಿದ್ರೆ ಎಷ್ಟು ಬಾರಿ ಹೇಳ್ರಿ? 3 ಬಾರಿ. 3ನೇ ಬಾರಿ ನಮ್ಮ ಭಾರತ ದೇಶಕ್ಕೆ ಸಕ್ಸಸ್ ಕೂಡ ಆಯ್ತದಲ್ವಾ. ಚಂದ್ರನ ಮ್ಯಾಗ ಏನ್ ಗೊತ್ತ? ಲ್ಯಾಂಡ್ ದಕ್ಷಿಣ ಧ್ರುವಕ್ಕೆ ಏನ್ ಗೊತ್ತ? ದಕ್ಷಿಣ ಧ್ರುವಕ್ಕೆ ಏನ್ ಗೊತ್ತ? ಲ್ಯಾಂಡ್ ಇಳಿಸಿದ ದೇಶ ಮೊಟ್ಟ ಮೊದಲ ದೇಶ ಅದು ನಮ್ಮ ಭಾರತ ದೇಶ ಸ್ನೇಹಿತರೆ. ಈ ಟೋಟಲ್ ನೋಡಿ ಚಂದ್ರನ ಮ್ಯಾಗ ದೇಶಗಳು ಎಷ್ಟು ಹೋಗ್ಯಾವ? 4 ಹೋಗ್ಯಾವ್ರಿ. ಸರಿ 5 ಹೋಗ್ಯಾವ್ರಿ. ಇವಾಗ ಹನ್ನೊಂದು ಐತಲ್ವಾ. ಈಗ ಒಂದು ಯಾವ್ದಕ್ ಬಂದಾಗ ರಷ್ಯಾ, ನಮ್ಮ ಪ್ರೀತಿ ಭಾರತ ದೇಶದ ಮಿತ್ರ ದೇಶ ರಷ್ಯಾ. 2 ಏನ್ ಗೊತ್ತೇನ್ರಿ? USA ಅದಲ್ವಾ ಸರ್. 3 ಅಂತ ಬಂದಾಗ ಯಾವತ್ತ ಗೊತ್ತೇನ್ರಿ? ಚೀನಾ ದೇಶ ಅಂತಕ್ಕಂಥದ್ದು. 3 ಚೀನಾ ದೇಶ ಸರ್. 4 ಯಾವ್ದು ಬರ್ತದ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. 4ನೇದು ಯಾವ್ದಪ್ಪ ಬಂದಾಗ ಸರ್ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ. ಯಾವ ದೇಶ? ಭಾರತ ದೇಶ. 5ನೇದು ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಜಪಾನ್ ಸರ್. ಜಪಾನ್ ಅಂತಕ್ಕಂಥದ್ದು ಸದರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇವಾಗ ಅಂತಾರಾಷ್ಟ್ರೀಯ ಚಂದ್ರಯಾನ ದಿನ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನೆ? ಜುಲೈ ಏನ್ ಗೊತ್ತೇನೆ? ಜುಲೈ 20ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ ಮಾಸ್ತರ. ಜುಲೈ 20ಕ್ಕೆ ಯಾಕೆ ಗೊತ್ತೇನ್ರಿ? 1969 ಜುಲೈ 20ಕ್ಕೆ ಏನ್ ಮಾಡ್ತಾರ ಗೊತ್ತ? ಚಂದ್ರನ ಮೊಟ್ಟ ಮೊದಲ ಬಾರಿ ಕಾಲಿಡ್ತಾರೆ. ಆ ಕಾಲಿಟ್ಟ ನೆನಪಿಗಾಗಿ ನೋಡ್ರಿ ಅಂತಾರಾಷ್ಟ್ರೀಯ ಚಂದ್ರಯಾನ ದಿನ ಆಚರಣೆ ಮಾಡ್ತಾರೆ ಅದಲ್ವಾ. ಆಮೇಲೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಬಂದಾಗ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ? ಆಗಸ್ಟ್ ಗೊತ್ತೇನ್ರಿ? ಆಗಸ್ಟ್ 23ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ಸರ್ ಯಾಕಪ್ಪ ಬಂದಾಗ ನೋಡ್ರಿ ನಮ್ಮ ಭಾರತ ದೇಶ ಗೊತ್ತೇನ್ರಿ? 2023 ಅದಲ್ವಾ. ಆಗಸ್ಟ್ 23ಕ್ಕೆ ಏನ್ ಗೊತ್ತೇನ್ರಿ? ನಮ್ ಭಾರತ ದೇಶ ಚಂದ್ರನ ಮೊಟ್ಟ ಮೊದಲ ಬಾರಿ ಕಾಲಿಟ್ಟ ನೆನಪಿಗೆ ಏನ್ ಮಾಡ್ತಾರ ಗೊತ್ತೇನ್ರಿ? ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಸರ್ ಬಾಹ್ಯಾಕಾಶ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರ ಅದಲ್ವಾ. ಇರ್ಲಿ ಈಗ ಸಪರೇಟ್ ಕ್ಲಾಸ್ಗಳು ಹಂಗೆ ಮಾಡ್ಕೊತ ಹೋಗಂತ ಕ್ವಶನ್ ಬಿಡಿಸ್ಕೊತ ಹೋಗೋಣಂತಲ್ಲ ಬರ್ರಿ. ನೆಕ್ಸ್ಟ್ 16ನೇ ಕ್ವಶನ್ ನೋಡ್ರಿ. ಹುಣಸೆ ಹಣ್ಣಿನಲ್ಲಿ ಸಹಜವಾಗಿ ಕಂಡು ಬರುವ ಆಮ್ಲ ಅದಲ್ವಾ. ಹುಣಸೆ ಹಣ್ಣು ಬಂದಾಗ ಅದಲ್ವಾ ಗೊತ್ತಿರ್ಲಿ. ಈ ಸೈನ್ಸ್ ಕ್ವಶನ್ ಕೂಡ ಬಹಳ ಇದಿರ್ತಾವದಲ್ವಾ. ನೋಡ್ರಿ ನಿಮ್ಗೊಂದು ಟ್ರಿಕ್ ಹೇಳಿದಾರೆ ನಾವು. ಏನಪ್ಪ ಬಂದಾಗ ಏನ್ ಗೊತ್ತೇನೆ? ಯಾ ಹಣ್ಣು ಹೇಳಿದ ತಕ್ಷಣ ಬಾಯಿ ನೀರ್ ಬಿಡುತ್ತೆ ನೋಡೋದು ಏನಪ್ಪ ಅಂದ್ರೆ ಟಾಟರಿಕ್ ಅಮ್ಲ. ಈಗ ಹುಣಸೆ ಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದ್ರಿ ಅದಲ್ವಾ. ಆಮೇಲೆ ದ್ರಾಕ್ಷಿ ಹಣ್ಣಲ್ಲಿ ಕಂಡು ಬರುವಂತ ಗೊತ್ತೇನೆ ಆಮ್ಲ? ಟಾಟರಿಕ್ ಅಮ್ಲ. ಇಲ್ಲಿ ನೋಡ್ರಿ ಇಲ್ಲಿ ಆಕ್ಸಾಲಿಕ್ ಆಮ್ಲ ಕೊಟ್ಟಿದಾರ. ಆಕ್ಸಾಲಿಕ್ ಆಮ್ಲದಲ್ಲಿ ಬರ್ತಪ್ಪ ಬಂದಾಗ ಟೊಮೊಟೊದ ಕಂಡು ಬರ್ತದೆ ನೋಡ್ರಿ ಅದಲ್ವಾ. ಆಸ್ಕಾರ್ಬಿಕ್ ಆಮ್ಲ ಅಲ್ಲ. ಟಾಟರಿಕ್ ಆಮ್ಲ ಸರಿಯಾದ ಟ್ಯಾನಿಕ್ ಆಮ್ಲ ಅಲ್ಲ. ಬಟ್ ನೋಡ್ರಿ ಹುಣಸೆ ಹಣ್ಣಿನಲ್ಲಿ ಕಂಡು ಬರುವ ಬಂದಾಗ ಯಾವ್ದು? ಟಾಟರಿಕ್ ಆಮ್ಲ ನೋಡ್ರಿ. ಈಗ ನೋಡಿ ಹುಣಸೆ ಹಣ್ಣು ಉಪ್ಪ ಖಾರ ಹೆಂಗಿರುತ್ತೆ ಮಜಾರಿ? ಮಾವಿನಕಾಯಿ ಉಪ್ಪ ಹಣ್ಣು ಕಲತ್ ಅಂದ್ರೆ ಏನ್ ಗೊತ್ತೀನಿ ಟ್ರಿಕ್ಸ್ ಹೇಳ್ತೀನಿ. ಅಂದ್ರ ಯಾವ ಹಣ್ಣು ಹೇಳಿದ ತಕ್ಷಣ ಬಾಯಿ ನೀರ್ ಬಿಡುತ್ತೆ? ಟಾಟರಿಕ್ ಆಮ್ಲ.
ಈಗ ಟ್ಯಾನಿಕ್ ಆಮ್ಲ ಬರ್ತಪ್ಪ ಅಂದಾಗ ಟೀದ ಕಂಡ್ ಬರ್ತದ್ರಿ ಅದಲ್ವಾ, ಟಾನಿಕ್ ಅಲ್ಲಿ ಕಂಡ್ ಬರ್ತದ, ಸ್ಟ್ರಾಬೆರಿ ಕಂಡ್ ಬರ್ತದ್ರಿ ಅದಲ್ವಾ, ಮದ್ಯಪಾನದಲ್ಲಿ ಕಂಡ್ ಬರ್ತೈತಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಎಸ್ ನೆಕ್ಸ್ಟ್ ಬಂದಾಗ 17ನೇ ಕ್ವಶನ್ ಏನ್ರಿ, DNA ಪೂರ್ಣ ರೂಪ ಯಾವುದು? ವಿಸ್ತರಿತ ರೂಪ ಕೇಳಿದಾರ. ಎ ಕೊಟ್ಟಿದಾರ ಡಿಗ್ಯೋಸಿರ್ ಅದಲ್ವಾ, ಡಿಗ್ಯೋಸಿರ್ ಹಾ ರೈಬಿ ನ್ಯೂಟ್ರಲ್ ಆಮ್ಲ. ಬಿ ಕೊಟ್ಟಿದಾರ ಡೆಲ್ಟಾ ನ್ಯೂಕ್ಲಿಕ್ ಆಮ್ಲ. ಸಿ ಕೊಟ್ಟಿದಾರ ಡಿಯೋಕ್ಸರ್ ಡಿಯೋಕ್ಸ ರೈಬೋ ನ್ಯೂಕ್ಲಿಕ್ ಆಮ್ಲ. ಡಿ ಕೊಟ್ಟಿದಾರ ಡೈ ಆಕ್ಸಿ ನ್ಯೂಕ್ಲಿಕ್ ಆಮ್ಲ. ಸ್ನೇಹಿತರೆ ಗೊತ್ತಿರ್ಬೇಕು, ಸರಿಯಾದ ಉತ್ತರ ಗೊತ್ತೇನ್ರಿ? ಡಿಯೋಕ್ಸಿ ಏನ್ ಗೊತ್ತೇನ್ರಿ? ರೈಬೋ ನ್ಯೂಕ್ಲಿಕ್ ಆಮ್ಲ. ನೋಡ್ರಿ ಏನಂದ್ರೆ ಗೊತ್ತಿರ್ಬೋದಲ್ವಾ, ಕೇಳ್ತಿರ್ತಾರದಲ್ವಾ, ಡಿಯೋಕ್ಸಿ ರೈಬೋ ನ್ಯೂಕ್ಲಿಕ್ ಏನ್ ಗೊತ್ತೇನ್ರಿ? ಆಮ್ಲ ಅಂತಕ್ಕಂಥದಲ್ವಾ, ಗೊತ್ತಿರಿ DNA ಪರೀಕ್ಷೆ ಇಲ್ಲ ಅಂತ ಹೇಳ್ತಾರ ನೋಡ್ರಿ ಅದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ. ನೆಕ್ಸ್ಟ್ ಬಂದಾಗ 18ನೇ ಕ್ವಶನ್. ಎಷ್ಟನೇ ಕ್ವಶನ್ ಗೊತ್ತೇನ್ರಿ? 18ನೇ ಕ್ವಶನ್ ಅದಲ್ವಾ. ನೋಡ್ರಿ ಪೋಲಿಯೋ ರೋಗಕ್ಕೆ ಕಾರಣವನ್ನು ಕೊಟ್ಟಿದಾರ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ, ಪೋಲಿಯೋ ರೋಗ ಯಾರೋಗ ಗೊತ್ತೇನ್ರಿ? ಸರ್ ನೋಡ್ರಿ ಪೋಲಿಯೋ ರೋಗಕ್ಕೆ ಏನ್ ಗೊತ್ತೇನ್ರಿ? ಕಾರಣ ಅಂತ ಕೊಟ್ಟಿದಾರದಲ್ವಾ, ಗೊತ್ತಿರ್ಲಿ ಪೋಲಿಯೋ ರೋಗಕ್ಕೆ ಕಾರಣವೇನು? ಸರ್ ಎ ಕೊಟ್ಟಿದಾರ ಪ್ರೋಟೋಜೋವಾ, ಬಿ ವೈರಸ್ ಕೊಟ್ಟಿದಾರ, ಸಿ ಬ್ಯಾಕ್ಟೀರಿಯಾ ಕೊಟ್ಟಿದಾರ, ಡಿ ಸಿಲಿನ್ ಅಂತ ಕೊಟ್ಟಿದಾರ. ಬಟ್ ಸ್ನೇಹಿತರೆ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಇವಾಗ ಸರಿಯಾದ ಉತ್ತರ ಗೊತ್ತೇನು? ವೈರಸ್ ಅಂತಕ್ಕಂಥದ್ದು. ಪೋಲಿಯೋ ರೋಗ ಏನ್ ಗೊತ್ತೇನು? ವೈರಸ್ ಬರ್ತದೆ ನೋಡೋದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಪೋಲಿಯೋ ಚಿಕ್ಕ ಮಕ್ಕಳಿಗೆ ಹಾಕ್ಬೇಕ್ರಿ ಅದಲ್ವಾ. ನೋಡ್ರಿ ಎಲ್ಲಾ ಪೋಲಿಯೋ ಕಂಪಲ್ಸರಿ ಇರ್ಬೇಕ್ರಿ, ಇದ್ದಿಲ್ಲ ಅಂದ್ರೆ ಮತ್ತ ಹ್ಯಾಂಡಿಕ್ಯಾಪ್ಗಳು ಆಗಿರೋ ಹಂಗೆ ಕೊಡ್ತಾವ ಅದಲ್ವಾ ಮಕ್ಕಳು. ಆಮೇಲೆ ಪ್ರಮುಖವಾಗಿ ಎಲ್ಲಾ ಸಮಸ್ಯೆ ಆಗ್ಬಿಡ್ತದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಬರೋದಲ್ವಾ, 19ನೇ ಕ್ವಶನ್ ಅದಲ್ವಾ. ರುದರ್ ಫೋರ್ಡ್ ಅವರು ಅಲ್ಪಾ ಕಣಗಳ ಚದುರುವಿಕೆ ಪ್ರಯೋಗದಿಂದ ಏನು ಕಂಡುಹಿಡಿಯಲಾಗಿತ್ತು? ನೋಡ್ರಿ ರುದರ್ ಫೋರ್ಡ್ ಅವರು ಅದಲ್ವಾ, ಸೈನ್ಸ್ ಕ್ವಶನ್ಗಳದಲ್ವಾ. ರುದರ್ ಫೋರ್ಡ್ ಅಂತಕ್ಕಂಥವ್ರು ನೋಡ್ರಿ ಅದಲ್ವಾ. ರುದರ್ ಫೋರ್ಡ್ ಅವರು ಅಲ್ಪಾ ಕಣಗಳ ಚದುರುವಿಕೆ ಪ್ರಯೋಗದಿಂದ ಏನು ಕಂಡುಹಿಡಿಯಲಾಗಿತ್ತು? ಎ ಪರಮಾಣು ಕೇಂದ್ರ ಅದಲ್ವಾ, ಬಿ ಎಲೆಕ್ಟ್ರಾನ್, ಸಿ ಪ್ರೋಟಾನ್, ಡಿ ಏನ್ ಗೊತ್ತೇನ್? ನ್ಯೂಟ್ರಾನ್ ಅಂತಕ್ಕಂಥವ್ರು. ರುದರ್ ಫೋರ್ಡ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಅದಲ್ವಾ. ಸರಿ, ಇವ್ರು ಏನ್ ಕಂಡಿರ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಪರಮಾಣು ಕೇಂದ್ರನು ಕಂಡಿರ್ತಾರದಲ್ವಾ. ಆ ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಇವಾಗ ಇನ್ನೊಂದು ಬಿ ಎರಡು ಆಗ್ತದೆ, ಪರಮಾಣು ಕೇಂದ್ರನು ಕಂಡಿರ್ತಾರ. ಆಮೇಲೆ ಇನ್ನೊಂದೇನ್ ಗೊತ್ತಿ ನಿಮ್ಗೊಂದು, ಇವಾಗ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅದಾವಲ್ವಾ. ನೋಡಿ ಎಲೆಕ್ಟ್ರಾನ್ ಕಾಣದಾರ ಬಂದಾಗ ಇಲ್ಲಿ ನೋಡ್ರಿ ಒಂದು ಕೋಡ್ ಹಿಡಿದ ನೋಡ್ರಿ ಅದಲ್ವಾ. KSRTC ಅಂತ ಗೊತ್ತೇನ್ರಿ? KSRTC ಅದಲ್ವಾ ಸರ್, ಪೆನ್ ಅಂತಕ್ಕಂಥದಲ್ವಾ. ಅಂದ್ರ ಇವಾಗ ಪ್ರೋಟಾನ್ ಕಾಣದ ಈ KS ಅಂದ್ರ ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಅದಲ್ವಾ. ಪಿ ಅಂದ್ರೆ ಏನ್ ಗೊತ್ತೇನ್? ಪ್ರೋಟಾನ್ ಕಾಣದಾರ ರುದರ್ ಫೋರ್ಡ್ ಅದಲ್ವಾ. ನಂತರ ಎಲೆಕ್ಟ್ರಾನ್ ಕಾಣದಾರ ಗೊತ್ತೇನ್? JJ ಥಾಮ್ಸನ್. ಸರ್ ಏನಂದ್ರೆ ನ್ಯೂಟ್ರಾನ್ ಕಾಣದಾರ ಗೊತ್ತೇನ್? ಚಾಡ್ವಿಕ್ ಅದಲ್ವಾ. ಬಟ್ ಪರಮಾಣು ಕೇಂದ್ರನ ಆಗತ್ತದಲ್ಲ, ಪರಮಾಣು ಕೇಂದ್ರ ಆಗಿರ್ಬೋದಲ್ವಾ. ನಂತರ ಬಂದಾಗ ಈ ಪ್ರೋಟಾನ್ ಕೂಡ ಕಂಡಿರ್ತಾರ ನೋಡ್ರಿ ಅದ ಇರ್ಲಿ. ಬಟ್ ಇದ್ರಾಗ ಸರಿಯಾದ ಉತ್ತರ ಪರಮಾಣು ಕೇಂದ್ರಕ್ಕೆ ಆಗಿರ್ತದ ಅದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ 20ನೇ ಕ್ವಶನ್ ಅದ ನೋಡ್ರಿ. ಸರ್ ಕೆಂಪು ಕಂದು ಬಣ್ಣ ಹೊಂದಿರುವ ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಬಯೋಲಜಿ ಬತ್ ನೋಡ್ರಿ. ಕೆಂಪು ಕಂದು ಬಣ್ಣ ಹೊಂದಿರುವ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವ? ಕ್ವಶನ್ ಕ್ಯಾರ. ಸರ್ ಎ ಪಿಟ್ಯೂಟರಿ ಕೊಟ್ಟಿದಾರ, ಬಿ ಯಕೃತ್ ಕೊಟ್ಟಿದಾರ, ಸಿ ಅಗ್ನಾಶಯ ಕೊಟ್ಟಿದಾರ, ಡಿ ಥೈಮಸ್ ಕೊಟ್ಟಿದಾರ. ಬಟ್ ಸರಿಯಾದ ಉತ್ತರ ಗೊತ್ತಿರ್ಬೇಕು ಸ್ನೇಹಿತರೆ. ಯಾವ್ದಪ್ಪ ಬಂದಾಗ ಸರ್ ನೋಡ್ರಿ ಯಕೃತ್ ಅಂತಕ್ಕಂಥ ಲಿವರ್ ನೋಡ್ರಿ. ಲಿವರ್ ಅಂತಕ್ಕಂಥ ಕೆಂಪು ಕಂದು ಹೊಂದಿರೋದು ನೋಡ್ರಿ, ಇದಕ್ಕ ಲಿವರ್ ಅಂತ ಕೂಡ ಕರೀತಾರದಲ್ವಾ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕು, ಕಾಣದ ಯಕೃತ್ ಅಂತ ಕರೀತಾರ ನೋಡ್ರಿ. ಕತ್ತರಿಸಿದ್ರ ಕೂಡ ಗೊತ್ತೇನ್? ಮತ್ತೆ ಬೆಳೆಯೋದು ಗೊತ್ತೇನ್? ಲಿವರ್ ಅಂತಕ್ಕಂಥ ಯಕೃತ್ ಅಂತಕ್ಕಂಥದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ 21ನೇ ಕ್ವಶನ್ ನೋಡ್ರಿ. ಚಿಟ್ಟೆ ಅದಲ್ವಾ ಕಚ್ಚಿದಾಗ ಇರುವ ಆಮ್ಲ ನೋಡ್ರಿ. ನೋಡ್ರಿ ಕ್ವಶನ್ ಅಂಕ್ಯಾರ ಬಯೋಲಜಿದಾಗ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಚಿಟ್ಟೆ ಕಚ್ಚಿದಾಗ ಇರುವ ಆಮ್ಲ ಯಾವುದು? ಚಿಟ್ಟೆ ಕಚ್ಚಿದಾಗ ಟಾಟಾಟಿಕ್ ಆಮ್ಲ. ಎ ಕೊಟ್ಟಿದಾರ ಟಾಟಾಟಿಕ್ ಆಮ್ಲ, ಬಿ ಮೆಥನೋಯಿಕ್ ಆಮ್ಲ, ಸಿ ಲ್ಯಾಕ್ಟಿಕ್ ಆಮ್ಲ, ಡಿ ಅಸಿಟಿಕ್ ಆಮ್ಲ ಅಂತ ಕೊಟ್ಟಿದಾರ ಅದಲ್ವಾ. ಬಟ್ ನೋಡಿ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇಳಿ? ಪ್ರಮುಖವಾಗಿ ಮೆಥನೋಯಿಕ್ ಆಮ್ಲ ಅಂತಕ್ಕಂಥ ಚಿಟ್ಟೆ ಆಗಿರ್ಬೋದು ಸ್ನೇಹಿತರೆ. ಮತ್ತೇನ್ ಗೊತ್ತೇಳಿ? ಇರುವೆ ಅಂತಕ್ಕಂಥ. ಈಗ ನೋಡ್ರಿ ಇದು ಆಕ್ಚುಲಿ ಕೆಮಿಸ್ಟ್ರಿ ಬರ್ತದಲ್ವಾ. ಇರುವೆ ಆಗಿರ್ಬೋದಲ್ವಾ ಸರ್, ಚಿಟ್ಟೆ ಆಗಿರ್ಬೋದು, ಜೇನ್ನೊಣ ಆಗಿರ್ಬೋದು, ಅದ್ರಲ್ಲಿ ಕಂಡು ಬಂದಾಗ ಇರುವೆ ಆಗಿರ್ಬೋದು, ಆಮೇಲೆ ಜೇನ್ನೊಣ ಆಗಿರ್ಬೋದು ಅದಲ್ವಾ. ಅದರಲ್ಲಿ ಕಂಡು ಬರುವ ಮೆಥನೋಯಿಕ್. ಮೆಥನೋಯಿಕ್ ಅಂತದಕ್ಕೆ ಇನ್ನೂ ಹೆಸರು ನೋಡಿ ಸ್ನೇಹಿತರೆ ಗೊತ್ತೇಳಿ? ಫಾರ್ಮಿಕ್ ಆಮ್ಲ ಅಂತಕ್ಕಂಥ. ಯಾವ ಗೊತ್ತೇನು? ಫಾರ್ಮಿಕ್ ಆಮ್ಲ. ಈ ಟಾಟರಿಕ್ ಆಮ್ಲ ಬಂದಾಗ ಏನ್ ಗೊತ್ತೇನ್ರಿ? ಯಾವ್ದು ಬಂದಾಗ ಸರ್ ಮಾವಿನ ಹಣ್ಣು ಆಗಿರ್ಬೋದು ಅಂತ ಗೊತ್ತೇನೆ, ಮಾವಿನಕಾಯಿ ಆಗಿರ್ಬೋದು ಅದಲ್ವಾ. ಅವಾಗ ಹೇಳ್ದೆ ನಿಮ್ಗ ಸರ್ ಹುಣಸೆ ಹಣ್ಣು ಆಗಿರ್ಬೋದು ಅಂತ ಗೊತ್ತೇನೆ, ಹುಣಸೆ ಹಣ್ಣು ಆಗಿರ್ಬೋದು ಅದಲ್ವಾ. ನಂತರ ಬಂದಾಗ ಇನ್ನೊಂದೇನ್ ಗೊತ್ತ? ದ್ರಾಕ್ಷಿ ಆಗಿರ್ಬೋದು ಅದಲ್ವಾ, ಅಲ್ಲಿ ಕಂಡು ಬರ್ತಾ ಇರೋದಲ್ವಾ. ಸರ್ ಲ್ಯಾಕ್ಟಿಕ್ ಆಮ್ಲ ಬಂದಾಗ ಏನ್ ಗೊತ್ತೇನ್ರಿ? ಹಾಲು ಅದಲ್ವಾ. ಹಾಲು ಏನ್ ಗೊತ್ತೇನ್ರಿ? ಹಾಲು. ನಂತರ ಬಂದಾಗ ಮೊಸರು ಅದಲ್ವಾ, ಮೊಸರನ್ನ ಕಂಡು ಬರ್ತಾ ನೋಡೋದಲ್ವಾ.
ಆಮೇಲೆ ನಂತರ ಬಂದಾಗ ಅಸಿಟಿಕ್ ಆಮ್ಲ. ಅಸಿಟಿಕ್ ಅಂದಾಗ ಅಸಿಟೋನಲ್ ಕಂಡ್ ಬರ್ತಲ್ಲ ಗೊತ್ತೇನ್ರಿ, ಅಸಿಟೋನ್ ಅಂತಕ್ಕಂಥ ಕಂಡ್ ಬರ್ತಲ್ಲ ಗೊತ್ತೇನ್ರಿ, ಅಸಿಟೋನಲ್ ಕಂಡ್ ಬರ್ತದಲ್ವಾ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡೋದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಪ್ರಶ್ನೆ 22ನೇದು ನೋಡೋದಲ್ವಾ. ಬೆಳಕಿನ ವರ್ಣಪಟದಲ್ಲಿ ಎಷ್ಟು ಬಣ್ಣಗಳಿವೆ? ಅಂದ್ರೆ ಬೆಳಕಿನ ವರ್ಣವಿಭಜನೆಯಿಂದ ಎಷ್ಟು ಬಣ್ಣವ ಅಂತ ನೋಡ್ರಿ, ಅದಲ್ವಾ. ನೋಡ್ರಿ ಬೆಳಕಿನ ವರ್ಣವಿಭಜನೆ ನಿಮ್ಗೆ ಕಾಮನ್ ಆಗಿ ಗೊತ್ತಿರ್ತದಲ್ವಾ. ಬೆಳಕಿನ ವರ್ಣವಿಭಜನೆಯಲ್ಲಿ ಎಷ್ಟು ಬಣ್ಣಗಳು ಇರ್ತಾವ ಹೇಳ್ರಿ? ಪ್ರಮುಖವಾಗಿ ಗೊತ್ತಿರಿ ಬೆಳಕಿನ ವರ್ಣವಿಭಜನೆಯಲ್ಲಿ ಎಷ್ಟು ಬಣ್ಣಗಳು ಕಂಡು ಬರ್ತಾವ ಅಂತ ಹೇಳ್ಯಾರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ಎಷ್ಟ್ ಬರ್ತಾವ ಗೊತ್ತೇನ್ರಿ? ಎ ಕೊಟ್ಟಿದಾರ, ಎ 5 ಕೊಟ್ಟಿದಾರ, ಬಿ 1 ಕೊಟ್ಟಿದಾರ, ಸಿ 7 ಕೊಟ್ಟಿದಾರ, ಡಿ 7 ಕೊಟ್ಟಿದಾರ. ಸರಿಯಾದ ಉತ್ತರ ಗೊತ್ತೇನ್ರಿ? 7 ಆಗಿರುತ್ತೆ ನೋಡ್ರಿ. ಎಷ್ಟು ಗೊತ್ತೇನ್ರಿ? 7 ಸಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಸರ್ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಇವಾಗ ನೋಡ್ರಿ ಪ್ರಮುಖವಾಗಿ ಒಂದು ಬಿಳಿ ಏನ್ ಗೊತ್ತೇನು, ಒಂದು ಬಿಳಿಯ ಅದಲ್ವಾ ಸರ್ ಪಟ್ಟಕದ ಮೇಲೆ, ಒಂದು ಬಿಳಿಯ ಪಟ್ಟಕದ ಮೇಲೆ ಬಿದ್ದಂತ ಬೆಳಕು ಏನ್ ಗೊತ್ತೇನು? 7 ಬಣ್ಣಗಳು. ಸರ್ ಒಂದ್ ಬಿಳಿಯ ಪಟ್ಟಕ ಮೇಲೆ ಎಷ್ಟು ಬೆಳಕು? ಒಂದು ಬಿಳಿಯ ಬೆಳಕು ಏನ್ ಗೊತ್ತೇನ್ರಿ? 7 ಬಣ್ಣಗಳಾಗದಲ್ವಾ. ನೋಡ್ರಿ 7 ಬಣ್ಣಗಳಾಗಿ ವಿಭಜನೆ ಆಗೋದಕ್ಕ ಏನಂತ ಕರಿತಾರ ಗೊತ್ತೇನ್ರಿ? ಬೆಳಕಿನ ಸರ್ ವರ್ಣ ವಿಭಜನೆ ಕರೀತಾರ 7 ಬಣ್ಣಗಳು ಅದಲ್ವಾ. ನೀವು ಓದಿರ್ತೀರಿ ವಿಬ್ಗೇರ್ ಅಂತೆ. ಬಟ್ ನೋಡ್ರಿ ರಾಯಿ ಏನ್ ಅದನ್ನು ಓಕೆ ಅದಲ್ವಾ. ರಾಯಿ ಜಿಬಿ ಏನ್ ಗೊತ್ತೇನ್ರಿ? ಸರ್ ಐವಿ ಅಂತಕ್ಕಂಥ ಸೀರಿಯಲ್ ಪ್ರಕಾರ ಬರ್ತಾವ ನೋಡ್ರಿ. ಆರ್ ಅಂದ್ರೆ ಏನ್ ಗೊತ್ತೇನ್ರಿ? ರೆಡ್. ರೆಡ್ ಅಂದ್ರೆ ಯಾವ್ದು ಗೊತ್ತೇನ್ರಿ? ಕೆಂಪು ಬಣ್ಣ. ಯಾವ ಬಣ್ಣ ಗೊತ್ತೇನ್ರಿ? ಕೆಂಪು ಬಣ್ಣ. ಸರ್ ಓ ಅಂದ್ರ ಏನ್ ಗೊತ್ತೇನ್ರಿ? ಓ ಅಂದ್ರೆ ಏನ್ ಗೊತ್ತೇನ್ರಿ? ಆರೆಂಜ್. ಆರೆಂಜ್ ಬಂದಾಗ ಗೊತ್ತಿರ್ಬೇಕು ಅದಲ್ವಾ. ಕಿತ್ತಳೆ ಬಣ್ಣ. ಯಾವ ಬಣ್ಣ ಗೊತ್ತೇನ್ರಿ? ಕಿತ್ತಳೆ ಬಣ್ಣ ಅಂತಕ್ಕಂಥದ್ದು ಅದಲ್ವಾ. ಸರ್ ನಂತರ ವೈ ಅಂತ ಬಂದಾಗ ಗೊತ್ತಿರ್ಬೇಕು ಏನ್ ಗೊತ್ತೇನ್ರಿ? ಯಾವ್ದಪ್ಪ ಬಂದಾಗ ಸರ್ ಎಲ್ಲೋ. ಎಲ್ಲೋ ಅಂದ್ರೆ ಏನ್ ಗೊತ್ತೇನ್ರಿ? ಹಳದಿ ಬಣ್ಣ. ಯಾವ ಬಣ್ಣ ಗೊತ್ತೇನ್ರಿ? ಹಳದಿ ಬಣ್ಣ ಅಂತಕ್ಕಂಥದ್ದು ಅದಲ್ವಾ. ಸರ್ ನಂತರ ಬಂದಾಗ ಜಿ ಅಂದ್ರೆ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ? ಗ್ರೀನ್. ಗ್ರೀನ್ ಅಂದ್ರೆ ಗೊತ್ತೇನ್ರಿ? ಹಸಿರು ಬಣ್ಣ. ಯಾವ ಬಣ್ಣ? ಹಸಿರು ಬಣ್ಣ. ಸರ್ ನಂತರ ಬಂದಾಗ ಬಿ ಅಂದ್ರೆ ಬ್ಲೂ ಅಂದ್ರೆ ಹೇಳ್ರಿ? ನೀಲಿ ಬಣ್ಣ ಅಂತಕ್ಕಂಥದ್ದು. ಸರ್ ನಂತರ ಟಿ ಅಂದ್ರೆ ಏನ್ ಗೊತ್ತೇನ್ರಿ? ಐ ಅಂದ್ರೆ ಏನ್ ಗೊತ್ತೇನ್ರಿ? ಇಂಡಿಗೋ. ಇಂಡಿಗೋ ಮೀನ್ಸ್ ಏನ್ ಗೊತ್ತೇನ್ರಿ? ಸರ್ ಬೂದು ಬಣ್ಣ. ಯಾವ ಬಣ್ಣ ಗೊತ್ತೇನ್ರಿ? ಬೂದು ಬಣ್ಣ. ಸರ್ ವಿ ಅಂದ್ರೆ ಏನ್ ಗೊತ್ತೇನ್ರಿ? ಕಲರ್. ಕಲರ್ ವಾಟ್ ವಿಚ್ ಕಲರ್? ವೈಲೆಟ್ ಕಲರ್. ವಿ ಅಂದ್ರೆ ವೈಲೆಟ್. ವೈಲೆಟ್ ಅಂತ ಗೊತ್ತೇನ್ರಿ? ನೇರಳೆ ಬಣ್ಣ. ಯಾವ ಬಣ್ಣ ಹೇಳ್ರಿ? ನೇರಳೆ ಬಣ್ಣ. ನೋಡಿ ಟೋಟಲ್ ಬೆಳಕು 7 ಬಣ್ಣ ಹರಿತೈತಿ ಅದಲ್ವಾ. ರಾಯ್ ಜಿಬಿ ಐವಿ ಅಂತಕ್ಕಂಥ ನೋಡ್ರಿ ಈ ಬೆಳಕಿನ ವರ್ಣಭಜನೆ ಮಧ್ಯ ಬಣ್ಣ ಅಂತ ಗೊತ್ತೇನೆ ಹಸಿರು ಬಣ್ಣ. ಮತ್ ಮಾನವನ ಕಣ್ಣಿಗೆ ಸೂಕ್ಷ್ಮವಾಗಿ ಕಾಣುವ ಬಣ್ಣ ಹಸಿರು ಬಣ್ಣ. ಮತ್ತೆ ನೋಡ್ರಿ ಇವಾಗ ಅತಿ ಹೆಚ್ಚು ಭಾಗ ಬಣ್ಣ ಅಂತ ಗೊತ್ತೇನೆ ವೈಲೆಟ್ ಕಲರ್ ಅದಲ್ವಾ. ಅಂದ್ರೆ ನೇರಳೆ ಬಣ್ಣ. ಕಡಿಮೆ ಭಾಗ ಬಣ್ಣ ಕೆಂಪು ಬಣ್ಣ. ಈ ಬಣ್ಣಗಳ ಭಾಗದಲ್ಲಿ ಕಾಣುವಂದಾಗ ಬೆಳಕಿನ ವಕ್ರೀಭವನ ಅಂತಕ್ಕಂಥ ಯಾವನ್ ಹೇಳ್ರಿ? ವಕ್ರೀಭವನ ಅದೆಲ್ಲ ಗೊತ್ತಿರ್ಲಿ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಸರ್ ನೋಡ್ರಿ 23ನೇ ಕ್ವಶನ್ ಐತಿ. 23ನೇ ಕ್ವಶನ್ ಅಂತ ನೋಡೋದಲ್ವಾ. ನೋಡ್ರಿ ಗೊತ್ತಿರ್ಬೇಕದಲ್ವಾ 23ನೇ ಕ್ವಶನ್ ರೀ. ಹಾ ಕೋಶವನ್ನು ಕಂಡುಹಿಡಿದವರು ಯಾರು ಅಂತ ಕೊಟ್ಟಿದಾರದಲ್ವಾ. ನೋಡ್ರಿ ಕೋಶವನ್ನು ಕಂಡುಹಿಡಿದವರು ಅಂತ ಯಾರು ಕ್ವಶನ್ ಕೊಟ್ಟಿದ್ದಾರೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಕೋಶವನ್ನು ಕಂಡುಹಿಡಿದವರು ಯಾರು? ಥಿಯೋಡರ್ ಶ್ವಾನ, ಮತಿಯಾಸ್ ಲೈಡನ್, ರಾಬರ್ಟ್ ಹುಕ್ಕ, ರುಡಾಲಾಫ್ ವಿರ್ಕೋ ಅಂತಕ್ಕಂಥವ್ರದಲ್ವಾ. ಸರ್ ನಂತರ ನೋಡಿ ಸರಿಯಾದ ಉತ್ತರ ಬಂದಾಗ ಯಾವ್ದಾಗಿರ್ತದ ಗೊತ್ತೇನ್ರಿ? ಸಿ ಆಗಿರ್ತದ ನೋಡ್ರಿ. ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಯಾವ ಗೊತ್ತೇನ್ರಿ? ರಾಬರ್ಟ್ ಹುಕ್ ಅಂತಕ್ಕಂಥವ್ರು ಕಂಡಿದ್ದಾರ್ರಿ ಕೋಶವನ್ನು ಅದಲ್ವಾ. ನೆಕ್ಸ್ಟ್ ಕಣ್ಣೀರು ಹೊರಸೂಸುವ ಗ್ರಂಥಿಯನ್ನು ಏನು ಎನ್ನುತ್ತಾರೆ? ನೋಡ್ರಿ ಕಣ್ಣೀರು ಹೊರಸೂಸುವ ಗ್ರಂಥಿಯನ್ನು ಏನಂತ ಕರೀತಾರ ಅಂತ ನೋಡ್ರಿ. ಎ ಅಡ್ರಿನಲ್ಲ, ಬಿ ಪಿಟ್ಯೂಟರಿ, ಸಿ ಲ್ಯಾಕ್ರಿಮಲ್ಲ, ಡಿ ಥೈರಾಯ್ಡ್ ಅಂತ ಕರೀತಾರ. ಥೈರಾಯ್ಡ್ ಅಂತ ನೋಡ್ರಿ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಲ್ಯಾಕ್ರಿಮಲ್ ಅಂತಕ್ಕಂಥ ನೋಡೋದಲ್ವಾ. ನೋಡ್ರಿ ಕಣ್ಣೀರು ಹೊರಸೂಸುವ ಗ್ರಂಥಿಯನ್ನು ಏನಂತ ಕರೀತಾರೆ? ಲ್ಯಾಕ್ರಿಮಲ್. ಸರ್ ಆಮೇಲೆ ಈ ಕಣ್ಣಿನ ಬಂದಾಗ ಗೊತ್ತಿರ್ಬೇಕು ಕಣ್ಣೀರಿನಲ್ಲಿ ಕಂಡು ಬರುವ ಸರ್ ಆಮ್ಲ ಅಂತ ಬಂದಾಗ ಗೊತ್ತಿರ್ಬೇಕು ಬೋರಿಕ್ ಆಮ್ಲ. ಆಮ್ಲ ಗೊತ್ತೇನ್ರಿ? ಸರ್ ಆಮ್ಲ ಅಂತ ಬಂದಾಗ ಬೋರಿಕ್ ಆಮ್ಲ ಅಂತಕ್ಕಂಥದ್ದು. ಬಟ್ ರಾಸಾಯನಿಕ ಅಂಶ ಬಂದಾಗ ಏನ್ ಗೊತ್ತೇನೆ? NaCl. ಸೋಡಿಯಂ ಏನ್ ಗೊತ್ತೇನೆ? ಕ್ಲೋರೈಡ್ ಅಂತಕ್ಕಂಥದ್ದು ಅಲ್ವಾ. ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ 25ನೇ ಕ್ವಶನ್ ಬರೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ ಕೆಳಗಿನಗಳಲ್ಲಿ ನೋಡ್ರಿ ಕೆಳಗಿನಗಳಲ್ಲಿ ರಾಸಾಯನಿಕ ಬದಲಾವಣೆ ಉದಾಹರಣೆ ಯಾವುದು? ನೋಡ್ರಿ ಕೆಳಗಿನಲ್ಲಿ ಗೊತ್ತೇನ್ರಿ ರಾಸಾಯನಿಕ ಏನ್ ಗೊತ್ತೇನ್ರಿ? ರಾಸಾಯನಿಕ ಬದಲಾವಣೆಯ ಉದಾಹರಣೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೆಳಗಿನಗಳಲ್ಲಿ ರಾಸಾಯನಿಕ ಬದಲಾವಣೆ ಉದಾಹರಣೆ ಬಂದಾಗ ಯಾವುದು ಅಂದ್ರೆ ನೋಡ್ರಿ ಒಂದು ಸರ್ ಕಬ್ಬಿಣಕ್ಕೆ ಕಂದು ಬರುವುದು. ಹಣ್ಣುಗಳನ್ನ ಗೊತ್ತೇನ್ರಿ? ಹಣ್ಣಾಗೋದು. ಸಿ ಮೊಟ್ಟೆ ಆಮ್ಲೆಟ್ ಅದಲ್ವಾ ಆಗೋದು. ಡಿ ಮಿಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತಿರ್ಬೇಕಲ್ವಾ 25ನೇ ಬಂದಾಗ ಸರಿಯಾದ ಗೊತ್ತಿರ್ಬೇಕು. ಡಿ ಅಂದ್ರೆ ಎಲ್ಲ ಬರುತ್ತೆ ನೋಡ್ರಿ ಮಿಲಿನ ಎಲ್ಲ. ರಾಸಾಯನಿಕ ಬದಲಾವಣೆ ಉದಾಹರಣೆ ಇವೆಲ್ಲ ಆಗುತ್ತೆ. ಕಬ್ಬಿಣಕ್ಕೆ ಕಂದು ಬರೋದು, ಹಣ್ಣುಗಳು ಹಣ್ಣಾಗೋದು, ಮೊಟ್ಟೆ ಆಮ್ಲೆಟ್ ಆಗೋದು, ಈ ಮೇಲಿನ ಎಲ್ಲ ಆಗುತ್ತೆ ನೋಡೋದಲ್ವಾ. ನೆಕ್ಸ್ಟ್ ಮಾನವ ದೇಹದ ಕೆಂಪು ರಕ್ತ ಕಣಗಳ ಸರಾಸರಿ ಆಯುಷ್ಯವೆಷ್ಟು? ನೋಡ್ರಿ ಮಾನವನ ದೇಹದ ಕೆಂಪು ರಕ್ತ ಕಣಗಳ ಸರಾಸರಿ ಆಯುಷ್ಯ ಎಷ್ಟು ಅನ್ಕೊಟ್ಟಿರ ಕೇಳಿದಾರೆ. ಏದ್ ನೋಡ್ರಿ 40 ದಿನ, ಬಿ 80 ದಿನ, ಸಿ 120 ದಿನ, ಡಿ ಏನ್ ಗೊತ್ತ 160 ದಿನ ಅನ್ಕೊಟ್ಟಿದಾರದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ? ರಕ್ತ ಕಣಗಳೇನ್ ಗೊತ್ತೇನ್ ಆಯುಷ್ ಬಂದಾಗ 120 120 ಎಷ್ಟು ಗೊತ್ತ 120 ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಎಸ್ ಅದಲ್ವಾ. ನೆಕ್ಸ್ಟ್ ಬಂದಾಗ 27 ಕ್ವಶನ್ ಅದಲ್ವಾ. 27ನೇ ಕ್ವಶನ್
ನೋಡ್ರಿ ಇದಂತ ಯಾವ್ದಪ್ಪ ಬಂದಾಗ ಆಮ್ಲಜನಕ ಏರದ ಅನ್ಕೋತೀನಿ ಅದಲ್ವಾ ಸರ್. ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ, ಇದಕ್ಕೆ ಆಕ್ಸಿಜನ್ ಅಂತ ಕರೀತಾರೆ ನೋಡದಲ್ವಾ, ಇಂಗ್ಲಿಷ್ ಅದಲ್ವಾ, ಆಕ್ಸಿಜನ್ ಅಂತ ಕರೀತಾರೆ. ಆಕ್ಸಿಜನ್ ಹೇಳಿದ್ರೆ ಆಕ್ಸಿಜನ್ ಅಂತ ಕರೀತಾರೆ ನೋಡ್ರಿ. ಹೇಗ್ ಕೊಟ್ಟಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್, ಬಿ ಜಾನ್ ಎಂಬೂರಿ, ಗ್ರಹಾಂ ಬೆಲ್, ಜೋಸೆಫ್ ಪ್ರೆಸ್ಟ್ಲಿ ಅದಲ್ವಾ. ಬಟ್ ನೋಡ್ರಿ ಆಮ್ಲಜನಕವನ್ನು ಅಥವಾ ಆಕ್ಸಿಜನ್ ಅಂತಕ್ಕಂಥದ್ದು ಯಾರು ಕಂಡಿತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಜೋಸೆಫ್ ಪ್ರಿಸ್ಲೆ ಅಂತಕ್ಕಂತ ಹೇಳ್ರಿ. ಜೋಸೆಫ್ ಪ್ರಿಸ್ಲೆ ಅಂತಕ್ಕಂಥವ್ರು ಅದಲ್ವಾ, ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ವೇಗವರ್ಧನೀಯ ಇದು ಡಬಲ್ ಆಗೈತೆ ನೋಡಿ ಕ್ವಶನ್. ನಿನ್ನೇನು ಡಿಸ್ಕಸ್ ಮಾಡುವಾಗ ಆಗಿತ್ತು ನೋಡೋದಲ್ವಾ, ಲಾಸ್ಟ್ ಕ್ವಶನ್ ಪೇಪರ್ ಬಿಡಿಸಿದಾಗ ಬಂದಿತ್ತು ನೋಡ್ರಿ ಅದಲ್ವಾ. ಈಗ ನೋಡ್ರಿ ಹಂಗೆ ಇವು ಏನಪ್ಪ ಬಂದಾಗ ರಿಪೀಟ್ ಆಗ್ತಿರ್ತಾವ ಎಕ್ಸಾಮ್ಗಳು. ಈ ರೀತಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಂತ ತಿಳ್ಕೊಡ್ರಿ, ನಿಮ್ಗೆ ಇಲ್ಲೇ ಕವರ್ ಆಗಿ ಬರ್ತಾ ಸ್ನೇಹಿತರೆ. ಈಗ ನಿಮ್ಗೆ ನೋಡಮ್ ಅಂತ ಹೇಳಿದ್ರಿ ಅದಲ್ವಾ. ಇವ್ ಯಾವಾಗ ಪ್ರಿಯಸ್ ಕ್ವಶನ್ ಬಿಡಿಸ್ಬೇಕು ನಾವ್ ಯಾವಾಗ ಬಿ ಅದಲ್ವಾ. ನಮ್ಗೆ ಏನ್ ಗೊತ್ತೇ ಇಲ್ಲೇ ಡಬಲ್ ಗೊತ್ತೇ ನಮ್ಗೆ ಆನ್ಸರ್ ಆಗಿ ಬಿಡ್ತಾವ ಅದಲ್ವಾ. ಹೀಗಾಗಿ ಗೊತ್ತಿರ್ಲಿ. ವೇಗವರ್ಧಕನ ಅಂತಾರಾಷ್ಟ್ರೀಯ ಏಕಮಾನ ಕೊಡ್ಯಾರ, ಏದು ನ್ಯೂಟನ್ ಮೀಟರ್. ನ್ಯೂಟನ್ ಮೀಟರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅದ ನೋಡ್ರಿ. ನ್ಯೂಟನ್ ಮೀಟರ್ ಅದಲ್ವಾ. ನಂತರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇದು ಮೀಟರ್ ಪರ್ ಸೆಕೆಂಡ್. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡ್ರಿ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಬಂದಾಗ ಸರ್ ನೋಡ್ರಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪರಿಸರ ವ್ಯವಸ್ಥೆಯ ಜೀವಿಯ ಘಟಕ ಯಾವ್ದು ಕ್ವಶನ್ ಕೇರ್. ಪರಿಸರ ವ್ಯವಸ್ಥೆಯ ಜೀವಿಯ ಘಟಕ ಯಾವುದು? ಸರ್ ಎ ಗಾಳಿ ಕೊಟ್ಟಿದಾರ, ಬಿ ಮಳೆಯು ಒಂದ್ ಕೊಟ್ಟಿದಾರ, ಸಿ ಹುಲ್ಲು ಒಂದ್ ಕೊಟ್ಟಿದಾರ, ಡಿ ಖನಿಜ ಒಂದ್ ಕೊಟ್ಟಿದಾರ ಅದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ? ಸಿ ಇದ ನೋಡ್ರಿ ಗೊತ್ತೇನೆ, ಹುಲ್ಲು ಅಂತಕ್ಕಂಥ ಯಾವ್ದು ಹುಲ್ಲು ಪರಿಸರದ ಜೀವಿಯ ಘಟಕ ಹುಲ್ಲಾಗಿರ್ತದಲ್ವಾ, ಗೊತ್ತಿರ್ಲಿ. ಎಸ್ ಲಾಸ್ಟ್ ಕ್ವಶನ್ ನೋಡ್ರಿ 30ನೇ ಕ್ವಶನ್ ಅದಲ್ವಾ. ಯಾವ್ದಕ್ ಬಂದಾಗ ನೋಡ್ರಿ ಪೆನ್ಸಿಲ್ ಅದಲ್ವಾ. ನೋಡ್ರಿ ಪ್ರಮುಖ ಗೊತ್ತಿರ್ವಿ, ಪೆನ್ಸಿಲಿನ ಅನ್ನು ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರ ಕ್ವಶನ್ ಕೇಳ್ದಾರಲ್ವಾ. ಎ ವಿಲಿಯಂ ಹಾರ್ವಿನ್ ಕೊಟ್ಟಿದಾರ ಅದಲ್ವಾ, ಸಿ ಬಿ ಲೂಯಿಸ್ ಪಾಸ್ಟನ್ ಕೊಟ್ಟಿದಾರ, ಸಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅಂತ ಕೊಟ್ಟಿದಾರ, ಡಿ ಏನ್ ಗೊತ್ತೇನ್ರಿ ಪಾಲ್ ಎರ್ಲಿವಿಚ್ ಅಂತ ಕೊಟ್ಟಿದಾರ. ಪಾಲ್ ಎರ್ಲಿಚ್ ಅಂತ ಕೊಟ್ಟಿದಾರ. ಬಟ್ ಸರಿಯಾದ ಉತ್ತರ ಯಾವ್ದು ಗೊತ್ತೇನೆ ಸ್ನೇಹಿತರೆ? ಗೊತ್ತಿರ್ಬೇಕದಲ್ವಾ. ಓದ್ನ ಬಂದಾಗ ಯಾರ್ ಕಂಡಿರ್ತಾರ್ರಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರದಲ್ವಾ. ಇದು ಕೂಡ ಕನ್ನಡ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥದ್ದಲ್ವಾ. ನೋಡ್ರಿ ಗೊತ್ತಿರ್ಲಿ ಸರ್, ಕೇಳ್ತಿರ್ತಾರ ಎಕ್ಸಾಮ್ ಅದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಇರ್ಲಿ ಏನ್ ಮಾಡಮ್ ಅಂತ ಕ್ಲಾಸ್ ಅದಲ್ವಾ, ಮತ್ತ ನೆಕ್ಸ್ಟ್ ಕ್ಲಾಸ್ ನ ಕಂಟಿನ್ಯೂ ಮಾಡಮ್. ನೋಡ್ರಿ ಇನ್ನ 20 ಕ್ವಶನ್ ಅಂದ್ರೆ ಅವ್ ಮ್ಯಾಥ್ಸ್ ಮೆಂಟಲ್ ಬಿಟ್ಟದಲ್ವಾ. ಇಲ್ಲಿ ನಾವು ಸೈನ್ಸ್ GK ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹಿಂಗೆ. ಮತ್ತೆ ಆಮೇಲೆ ಈ ಮುಂದ್ ಮಾದರಿ ಪರೀಕ್ಷೆ ಯಾವ ರೀತಿ ಕೇಳಬಹುದು ಚರ್ಚೆ ಮಾಡ್ತಾ ಹೋಗೋಣ ಅದಲ್ವಾ. ಓಕೆ, ವಿಡಿಯೋ ನೋಡೋದು ಥ್ಯಾಂಕ್ ಯು ಸೊ ಮಚ್. ಬಾಯ್.